ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ತುಂಬಾ ಜನಕ್ಕೆ ಹೊಸಬರನ್ನ ಮಾತಾಡಿಸದೇ ಇರೋದು, ತುಂಬಾ ಕಡಿಮೆ ಜನರ ಹತ್ರ ಮಾತಾಡೋದು, ಜಾಸ್ತಿ ಜನರನ್ನು ಮಾತಾಡಿಸದೇ ಇರೋದು, ಹೊಸ ಜನರನ್ನ ಈ ಬಿಸ್ನೆಸ್ ತರದೇ ಇರೋದು, ಇದನ್ನ ನೋಡ್ಕೊಳ್ಳಿಕ್ ಸಾಧ್ಯ ಆಗಿದೆ ನಿನ್ನೆ ನಾವು. ಸೊ ಅದಾದ ನಂತರ ಸಾಲ ಕೊಡೋದು, ಸಾಲ ತಗೊಳ್ಳುವಂಥದ್ದು, ನಮ್ಮ ಟೀಮ್ ವರ್ಕ್ ಅಲ್ಲಿ ಮಾಡುವಂತದ್ದ ತಪ್ಪುಗಳು ಟೀಮ್ ಜೊತೆ. ಆಮೇಲೆ ಎಲ್ಲ ಕೆಲಸವನ್ನ ಮುಂದೂಡುದು, ನಾಳೆ ಮಾಡೋಣ, ಇನ್ನೊಂದ್ಸರಿ ಹೇಳೋಣ, ನೆಕ್ಸ್ಟ್ ವೀಕಲ್ಲಿ ಹೇಳೋಣ, ಇನ್ನೊಬ್ರಿಗೆ ಬಿಸ್ನೆಸ್ ಅಂತ ಲೇಟ್ ಮಾಡೋದು. ಮತ್ತೆ ಯಾರಾದ್ರೂ ನೋ ಅಂದ್ರೆ ನಾವು ಅದಕ್ಕೆ ತುಂಬಾ ಹರ್ಟ್ ಆಗಿ ನಮ್ಮ ಎಂಥೂಸಿಸಮ್ ನ ಕಳ್ಕೊಳ್ಳೋದು. ಇದಿಷ್ಟು ನಿನ್ನೆ ಮೊನ್ನೆ ಪಾಯಿಂಟ್ಸ್ ಅನ್ನ ನಾವು ಕವರ್ ಮಾಡಿದೀವಿ. ಇನ್ನೊಮ್ಮೆ ನಿಮ್ಗೆ ರೀಕಾಲ್ ಆಗ್ಲಿ ಅಂತ ನೆನಪು ಮಾಡಿದೀವಿ. ಸೊ ಈಗ ನಂಜಮ್ಮನ ಇದು ಓಕೆ ಶೇರ್ ಮಾಡಿ. ಆಮೇಲೆ ಇಂದಿರಾ ಕೆ, ಥ್ಯಾಂಕ್ ಯು ಶೇರ್ ಮಾಡ್ತಿರೋದಕ್ಕೆ. ದಯವಿಟ್ಟು ಉಳಿದವರು ಶೇರ್ ಮಾಡ್ಲಿಕ್ಕೆ ರೆಡಿ ಆಗಿ ಬೇಗ ಬೇಗ ಮಾತಾಡಿ. ಹ್ಯಾಂಡ್ ರೈಸ್ ಮಾಡಿದವರು ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹ್ಯಾಪಿ ಈವ್ನಿಂಗ್ ಸರ್. ಅಷ್ಟೇ. ಸರ್ ನಾನು ನೀವ್ ಹೇಳ್ದಂಗೆ ಒಂದ್ಸಲ ಫೋನ್ ಮಾಡ್ಬಿಟ್ಟು ಸುಮ್ನೆ ಆಗ್ಬಿಡುತ್ತೆ ಸರ್, ಅದು ಅವ್ರನ್ನ ಇದ್ ಮಾಡ್ತಿರ್ಲಿಲ್ಲ. ಆಮೇಲೆ 200 ಜನ ಬರ್ದಿದ್ರುನುವೆ ನಾನು 20 ಜನಕ್ಕೆ ಮಾಡ್ಬಿಟ್ಟು ಅವ್ರೇನು ಮಾಡಿದ್ರು ಆನ್ಸರ್ ಮತ್ತೆ ತಿರ್ಗಿ ಇನ್ನೊಂದ್ಸಲ ಕೇಳಕ್ ಹೋಗದೆ ಇರೋದು, ಅದನ್ನೆಲ್ಲ ಮಾಡಿದೀನಿ ಸರ್. ಮುನ್ನೂಗೋದು, ಅಯ್ಯೋ ಇವತ್ತಲ್ಲ ನಾಳೆ ಹೋಗೋಣ ಅಂತ ಇರೋದು, ಆ ತರ ಎಲ್ಲ ಮಾಡ್ತಾ ಅದನ್ನೆಲ್ಲ ನೋಡ್ಕೊಳಕಾಯ್ತು ಸರ್. ಇನ್ ಮುಂದೆ ಹಾಗ್ ಮಾಡ್ಬಾರ್ದು, ಮಾಡಿದ್ರೆ ನಮ್ಗೂ ಏನು ಇದಿಲ್ಲ ಅನ್ನೋದೊಂದು ಅರ್ಥ ಆಯ್ತು ಸರ್. ನಾನೇನ್ ತಪ್ಪು ಮಾಡ್ತಾ ಇದೀನಿ ತಿದ್ಕೊಳಕ್ ಅವಕಾಶ ಆಯ್ತು ಸರ್ ನನಗೆ. ನಾನು ಇದ್ ಮಾಡ್ತಾ ಇದ್ದೀನಿ, ಖಂಡಿತ ತಪ್ಪಿದು ಅನ್ನೋದು ನಂಗೆ ಅರಿವಾಗಿದೆ ಸರ್ ನಂಗೆ. ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್ ಶೇರಿಂಗ್. ಯಾವ್ದಾದ್ರು ಒಂದು ಈ 10 ಪಾಯಿಂಟ್ಸ್ ಅಲ್ಲಿ ಥ್ಯಾಂಕ್ ಯು ಇಂದಿರಾ ಮೇಡಮ್, ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ರು. ನೋಡಿ, ಇದು ನಾವು ನೋಡ್ಕೋಬೇಕಾಗುತ್ತೆ. ಒಂದು ಟ್ರೈನಿಂಗ್ ಅಲ್ಲಿ ಒನ್ ಐಡಿಯಾ ಕ್ಯಾನ್ ಚೇಂಜ್ ಯುವರ್ ಲೈಫ್. ಒನ್ ಐಡಿಯಾ, ಒನ್ ಪಾಯಿಂಟ್, ಯಾವ್ದೋ ಒಂದು ವಿಷಯ, ಹೌದು ನಾನು ಈ ತರ ಮಾಡ್ತಾ ಇದ್ದೆ, ನಾನು ಈ ತರ ಮಾಡ್ಬೇಕಿತ್ತು, ಈ ತರ ಮಾಡೋದನ್ನ ಈ ತರ ಮಾಡ್ಬೋದಾ ಅಂತ ನಾವು ಒಂದು ಸ್ಮಾಲ್ ಚೇಂಜಸ್ ಅನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ತಿರೋದ್ರಿಂದ ಈ ಅರ್ಧ ಗಂಟೆ 30 ಮಿನಿಟ್ಸ್ ನಾವು ಟೈಮ್ ಕೊಟ್ಟಿದ್ದಕ್ಕೆ ಸಾರ್ಥಕತೆ ಆಗತ್ತೆ. ಆಮೇಲೆ ಪ್ರತಿದಿನ ಶೇರ್ ಮಾಡಿದವರೇ ಶೇರ್ ಮಾಡೋದಕ್ಕಿಂತ ಬೇರೆ ಬೇರೆ ವ್ಯಕ್ತಿಗಳು ಯಾರೆಲ್ಲ ನೀವು ಇಲ್ಲಿ ತನಕ ಏನೆಲ್ಲ ಕಲ್ತಿದ್ದೀವಿ ಅದು ಯಾವ್ದನ್ನಾದ್ರೂ ಒಂದು ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ರೆಗ್ಯುಲರ್ ಆಗಿ ಪ್ರತಿ ಸರಿನೂ ಟ್ರೈನಿಂಗ್ ಕೇಳಿ ಏನನ್ನೂ ಮಾತಾಡ್ದೇನೆ ಮೌನವಾಗಿರುವುದು ಸಹಿತ ಇನ್ನೊಂದು ಮಿಸ್ಟೇಕ್. ಇದು ಕಾಮನ್ ಮತ್ತೊಂದು ಮಿಸ್ಟೇಕ್. ಓಕೆ, ಆನ್ಲೈನ್ ನಲ್ಲಿ ಮಾಡುವ ಮತ್ತೊಂದು ಕಾಮನ್ ಮಿಸ್ಟೇಕ್ ಯಾವ್ದು ಕೇಳಿದ್ರೆ ಟ್ರೈನಿಂಗ್ ಎಲ್ಲ ಕೇಳಿಸ್ಕೊಳ್ಳೋದು, ಆದ್ರೆ ಯಾವ್ದೇ ಕಾರಣಕ್ಕೂ ಎಲ್ಲೂ ಏನು ಶೇರ್ ಮಾಡ್ದೇನೆ ಮ್ಯೂಟ್ ಆಗಿ ವಿಡಿಯೋ ಆಫ್ ಮಾಡ್ಕೊಂಡು ಮೀಟಿಂಗ್ ಅಟೆಂಡ್ ಮಾಡೋದು ಸಹಿತ ಇದು ಒಳ್ಳೆ ಅಭ್ಯಾಸ ಅಲ್ಲ ನೆಟ್ವರ್ಕ್. ಯಾಕಂದ್ರೆ ನಿಮ್ ಡೌನ್ ಲೈನು, ನಿಮ್ ಟೀಮ್ ಅವರು ಎಲ್ಲರೂ ಗಮನಿಸ್ತಿರ್ತಾರೆ, ಏನು ನಮ್ಮ ಅಪ್ಲೈನ್ ಎಷ್ಟು ಚೆನ್ನಾಗಿ ಶೇರ್ ಮಾಡ್ತಾರೋ ನೋಡೋಣ ಅಂತ. ಇದೆಲ್ಲ ಕೆಲವೊಂದೇನು ಅಂತ ಹೇಳಿದ್ರೆ ನಾವು ಹೇಳಿ ಕಲಿಯುವುದು ಬೇರೆ, ನಾವು ಮಾಡಿದ್ದನ್ನ ನೋಡಿ ಕೆಲವರು ಕಲಿತಾರೆ ಅಂತ ನಮ್ಮ ಟೀಮ್ ಅವರು. ಶರಣಪ್ಪ ಅವರು ರೆಡಿಯಾಗಿ, ನೆಕ್ಸ್ಟ್ ಮುನಿಸ್ವಾಮಿ ಅವರು. ಹ್ಯಾಪಿ ಈವ್ನಿಂಗ್ ಸರ್. ತುಂಬಾ ಖುಷಿ ಆಗ್ತಿದೆ ಸರ್. ಸರ್, ನಿನ್ನಿಂದು ಕಾಮನ್ ಮಿಸ್ಟೇಕ್ 10 ಪಾಯಿಂಟ್ ಅಲ್ಲಿ ನಿನ್ನೆ ಇನ್ನ 3 ಪಾಯಿಂಟ್ ಉಳಿದೆ ಅಂತ ಹೇಳಿದ್ರಿ. ಅದೇ ರೀತಿಯಲ್ಲಿ ನಿನ್ನ ಸಾಲ ತಗೊಳ್ಳೋದಾಗಿರ್ಬೋದು, ಸಾಲ ಕೊಡೋದಾಗಿರ್ಬೋದು, ಮತ್ತೆ ತುಂಬಾ ಅದು ನಾವು ಮಾಡೋಂಥ ತಪ್ಪದು ಮಾಡಬಾರ್ದು. ಅಪ್ಲೈನ್ ಅಂಡ್ ಡೌನ್ಲೈನ್ ಆಗಿರ್ಬೋದು, ಯಾಕಂದ್ರೆ ಕಾಲ್ ಮಾಡಿದ್ರೆ ಕಾಲ್ ಫಿಟ್ ಆಗಲ್ಲ ಖಂಡಿತ. ಅದೇ ರೀತಿಯಲ್ಲಿ ನಾವು ಗೋಲ್ ಸೆಟ್ಟಿಂಗ್ ಫಸ್ಟ್ ಆಫ್ ಆಲ್ ನಾವು ಕ್ರಾಸ್ಪೆಕ್ಟ್ ಲಿಸ್ಟ್ ಮಾಡಬೇಕು. ಲಿಸ್ಟ್ ಮಾಡಿ ಅವ್ರನ್ನ ಫಾಲೋಅಪ್ ಮಾಡಬೇಕು. ಫಾಲೋಅಪ್ ಮಾಡಿ ಬಿಸ್ನೆಸ್ ಕರ್ಕೊಂಡ್ಬರ್ಬೇಕು. ಲಾಂಗ್ ಟೈಮಿಗೆ ಕರ್ಕೊಂಡ್ಬರ್ಬೇಕು, ಶಾರ್ಟ್ ಟೈಮ್ ತರಬಾರ್ದು. ಅದು ಅರ್ಥ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಓಕೆ, ವೆರಿ ಗುಡ್, ಥ್ಯಾಂಕ್ ಯು. ನೆಕ್ಸ್ಟ್ ಮುನಿಸ್ವಾಮಿ ಸರ್ ಮಾತಾಡಿ ಸರ್. ನಮಸ್ತೆ ಸರ್, ಗುಡ್ ಮೋದಿಗೆ ನಮಸ್ತೆ ಸರ್. ನಿನ್ನೆ 4 ಪಾಯಿಂಟ್ ಹೇಳಿದ್ರಿ, ಮೊನ್ನೆ 3 ಪಾಯಿಂಟ್ ಹೇಳಿದ್ರಿ. 10 ಕಾಮನ್ ಮಿಸ್ಟೇಕ್ ಸೂಪರ್ ಅದ್ಭುತವಾಗಿತ್ತು ಸರ್. ಆ ಮಿಸ್ಟೇಕ್ ಎಲ್ಲ ನಂದೇ ಸರ್, ಆ ಮಿಸ್ಟೇಕ್ ಎಲ್ಲ ನಾನೇ ಮಾಡ್ತಾ ಇದ್ದೀನಿ, ಹಂಗೈತೆ ಕಾಣಿಸ್ತಾ ಇದೀನಿ ಅಂತ ಸರ್. 4 ಜನಕ್ಕೆ ನಾನು ಇವತ್ತು ಬೆಳಗ್ಗೆ ಎದ್ದೇಳ್ತೀನಿ, ಹೋಗೋವಾಗ ನಾನು 4 ಜನಕ್ಕೆ ಮಾತಾಡೋಣ, ಇವ್ರ ಕೇಳೋಣ ಅವ್ರ ಕೇಳೋಣ ಮಾಡಕ್ ಆಗಿಲ್ಲ ಸರ್, ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಯಾಗ 100%. ಮತ್ತೆ DP ನಲ್ಲಿ ನಾನು ಡೌನ್ಲೈನ್ ಓದ್ತೀನಿ, ಅಲ್ಲಿ ಬಿಲ್ಲಿಂಗ್ ಮಾಡಿಬಿಟ್ಟಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ನಾನ್ ಕೈನಿಂದ ಹಾಕೊಂಡು ಬರ್ತಾ ಇದ್ದೀನಿ ಸರ್. ಇದು ಯಾವ್ದೇ ಕಾರಣಕ್ಕೆ ಇದು 10 ಕಾಮನ್ ಮಿಸ್ಟೇಕ್ ಮಾಡ್ಕೋದು ಅಂತ ಹೇಳಿದ್ರು. ನಾನು ಎಷ್ಟೋ ಸತಿ ನಾನು ಡೌನ್ಲೈನ್ ಅವ್ರಿಗೆ ಆಗೋಯ್ತು, ಕಾಸು ನಾನು ಹಾಕಿದ್ದೇನೆ ಸರ್ ತುಂಬಾ ಸತಿ, ಮತ್ತೆ ಕಾಸು ರಿಟರ್ನ್ ಕೊಡಿಲ್ಲ. ನೀವು ಇನ್ನೊಂದು ಮಾತು ಹೇಳಿದ್ರಿ,
ದಾನ ಮಾಡ್ರಿ, 1000 2000 ನಿಮ್ ಕೈದು ಪ್ರೀತಿನಿಂದ ದಾನ ಮಾಡ್ರಿ. ಮತ್ತೆ ಬಿಸಿನೆಸ್ ಮಾತ್ರ ಯಾವ್ದೇ ಕಾರಣ ಡೌನ್ ಲೈನ್ ಅಪ್ಲೈನು ಈಗೋ ಹನಿ ಮನಿ ಈಗೋ ತರಗ ಯಾವ್ದೇ ಕಾರಣಕ್ಕೆ ಇರುಕುದ್ದು ಅಂತ ಹೇಳಿದ್ರೆ ತುಂಬಾ ಅದ್ಭುತವಾಗಿ ತುಂಬಾ ಹೇಳ್ಕೊಟ್ರಿ ಸರ್. ಮತ್ತೆ ನನ್ನ ಇವಾಗ ನಾನು ಹೇಳ್ಬೇಕು ಅನ್ನೋದು ನನ್ನ ಕೈ ಮಿಸ್ಟೇಕ್ ಆಗಕ್ ಆಗ್ತಾ ಇಲ್ಲ. ನಾಳೆ ಹೇಳ್ತೀನಿ ಇವತ್ತು ಹೇಳ್ತೀನಿ ಅಂತ, ಆದ್ರೂ ಇವತ್ತು ಹೋಗ್ಬಿಟ್ಟು ಒಂದು ಮನೇಲಿ ಡೆಮೋ ಕೊಟ್ಟೆ ಸರ್. ID ಕೊಟ್ಟವ್ರೆ ಸರ್ ಅವ್ರ ಟೀಚರು. ಸರ್ ID ಹೋಗ್ತಾ ತಕ್ಷಣನೇ ಇವತ್ತು ನಾನು ಪ್ರಯತ್ನ ಮಾಡೋದಕ್ಕೆ ಇವತ್ತು ಡೆಮೋ ಕೊಟ್ಟೆ ಸರ್. ಹೋಗ್ಬಿಟ್ಟು ಸೂಪರ್ HM ಟೀಚರು ಅವ್ರ ID ಹಾಕಿದ್ದಾರೆ, ನಾಳೆ ಹೋಗಿ ಪರ್ಚೇಸ್ ಮಾಡ್ಬೇಕು ಸರ್. ವಂಡರ್ಫುಲ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ, ಗ್ರೇಟ್ ಮುನಿಸ್ವಾಮಿ ಸರ್ ಶೇರಿಂಗ್ ಅಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿದ್ದು, ಒಂದು ಅವರ ತಪ್ಪನ್ನ ಅವ್ರ ಅರಿವಾಗಿದೆ. ಡೌನ್ ಲೈನ್ ಬಿಲ್ಲಿಂಗ್ ಇರ್ಬೋದು, ಎಲ್ಲದಕ್ಕೂ ನಾನು ದುಡ್ಡು ಹಾಕ್ತಾ ಇದ್ದೀನಿ, ಬಟ್ ಅಷ್ಟು ದುಡ್ಡು ಹಾಕಿನೂ ಇನ್ನೂ ಅವ್ರ ಬಿಸ್ನೆಸ್ ಅಲ್ಲಿ ಉಳ್ಕೊಂಡಿರೋದು ಇನ್ನೂ ಗ್ರೇಟ್. ಓಕೆ, ಯಾಕಂದ್ರೆ ದುಡ್ಡು ಕಳ್ಕೊಂಡವರು ಟೀಮು ಕಳ್ಕೊಂತಾರೆ, ಜೊತೆಗೆ ದುಡ್ಡು ಕಳ್ಕೊಂಡು ಬೇಜಾರಿಗೆ ಈ ಬಿಸ್ನೆಸ್ ಅಲ್ಲಿ ಯಾವುದೇ ಒಂದೇ ಒಂದು ರೂಪಾಯಿನ ನಾವಿಲ್ಲಿ ಕಳ್ಕೊಳ್ಳಿಕ್ಕಿಲ್ಲ ಈ ಬಿಸ್ನೆಸ್ ಅಲ್ಲಿ. ಅದಕ್ಕೆ ಈ ಬಿಸ್ನೆಸ್ ಅಷ್ಟು ಸರಳವಾದ ಬಿಸ್ನೆಸ್, ಅಷ್ಟು ಸಿಂಪಲ್ ಬಿಸ್ನೆಸ್, ಅಷ್ಟು ಈಸಿ ಬಿಸ್ನೆಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ 1 ರೂಪಾಯಿ ಯಾರು ಕಳ್ಕೊಬಾರ್ದು ಅಂತ. ಅದನ್ನ ನಾವು ಮಾಡಬಾರ್ದನ್ನು ಮಾಡಿ ದುಡ್ಡು ಕಳ್ಕೊಂತೀವಿ. ಸ್ಟಾಕ್ ಹಾಕ್ಸ್ತೀವಿ, ಸ್ಟಾಕ್ ನಾವು ತಗೊಂಡು ಕೊಡ್ತೀವಿ, ತುಂಬಾ ದೊಡ್ಡ ಸ್ಟಾಕ್ ತಗೊಂತೀವಿ, ಅಥವಾ ಅವ್ರು ಯಾರೋ ಹೇಳಿದ್ರು ಅಂತ ನಾನು ಅವ್ರ ಹೆಸರಿಗೆ ನಾವು ಬಿಲ್ಲಿಂಗ್ ಮಾಡ್ಕೊಂತೀನಿ, ಸಾಲ ಕೊಟ್ಟಿರ್ತೀನಿ. ಈ ತರ ಮಾಡ್ಕೊಂಡು ನಾವು ಇಲ್ಲಿ ದುಡ್ಡನ್ನ ನಾವಾಗಿ ಕಳ್ಕೊಂತೀವಿ ಹೊರತು ಕಂಪನಿಯಲ್ಲಿ ದುಡ್ಡು ಯಾರನ್ನೂ ಇಲ್ಲಿ ಕಳ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಇದು ಮಿಸ್ಸಿಂಗ್. ಸೊ ನೆಕ್ಸ್ಟ್ ಅದೇ ತರ ಇನ್ನೊಂದು ಪಾಯಿಂಟ್ ಹೇಳಿದ್ರು, ನಾನು ತುಂಬಾ ಮುಂದೂಡ್ತಾ ಇದ್ದೆ, ಅದನ್ನ ನಾನು ಬ್ರೇಕ್ ಹಾಕಿ ಇವತ್ತು ಏನಾದ್ರೂ ಆಗ್ಲಿ ಅಂತ ಮೀಟಿಂಗ್ ಮಾಡಿದೀನಿ. ಇವತ್ತು ಸಕ್ಸಸ್ ಆಗಿದೆ. ID ಕ್ರಿಯೇಟ್ ಮಾಡಕ್ಕೆ ID ಪ್ರೂಫ್ ಕೊಟ್ಟಿದ್ದಾರೆ ಅಂತ. ನೋಡಿ, ಈ ತರ ನಾನೇನೋ ಒಂದು ನನ್ನ ಬ್ಯಾರಿಯರ್ ಏನು, ನಾನು ಏನನ್ನ ಹಿಡಿದಿಟ್ಕೊಂಡಿದ್ದೀನಿ, ನನ್ನನ್ನು ಹ್ಯಾಂಡ್ ಬ್ರೇಕ್ ಯಾವ್ದು ಅಂತ ಅದನ್ನ ತೆಗ್ದಾಕಿ ನನ್ನನ್ನು ನನ್ನ ರೂಲ್ಸ್ ಅನ್ನ ಬ್ರೇಕ್ ಮಾಡಿ ನನ್ನನ್ನು ನಾನು ಪರಿವರ್ತನೆ ಮಾಡಿಕೊಂಡು ರೀಪ್ರೋಗ್ರಾಮಿಂಗ್ ಮಾಡಿಕೊಂಡು ಎಲ್ಲಿ ನಾವು ಮಿಸ್ ಮಾಡ್ತಾ ಇದ್ದೇನೆ ಅಂತ ಅದನ್ನು ಕಂಡುಕೊಂಡು ಅವರೇ ತಿದ್ದುಕೊಂಡು ಈಗ ಅವರು ಇಮಿಡಿಯೇಟ್ ಆದ ಆಕ್ಷನ್ ತಗೊಂಡಿದ್ದಾರೆ, ಕಾರ್ಯಕ್ರಮ ಮೀಟಿಂಗ್ ಮಾಡ್ಬಿಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೂಪರ್. ನಾಗರಾಜ್ ಸರ್ ಹೇಳಿ. ಗುಡ್ ಈವ್ನಿಂಗ್ ಸರ್. ನಮಸ್ತೆ, ಹೇಳಿ. ಓಕೆ, ನನ್ಗೆ ಒಂದು ಸ್ಟ್ರೈಕ್ ಆಗಿದೆ ಅಂತ ಹೇಳಿದ್ರೆ ಪೋಸ್ಟ್ಪೋನಿಂಗ್ ಮಾಡೋಣ ಹೇಳೋಣ ಅನ್ಕೊಂಡು ವಿತ್ ಸೆಲ್ಫ್ ಒಂದು ಎಕ್ಸ್ಕ್ಯೂಸ್ ಕೊಟ್ಕೊಂಡು ಪೋಸ್ಟ್ಪೋನ್ ಮಾಡ್ತಿದ್ದ ಒಂದು ಸ್ಟ್ರೈಕ್ ಆಯ್ತು ನನಗೆ. ಸೊ ಅದು ಎಲ್ಲೋ ಒಂದ್ ಕಡೆ ಅದು 2-3 ದಿನದಿಂದ ಪ್ಲಾನ್ ಮಾಡ್ಕೋತಾ ಇದೆ. ಅದು ಆ ಪಾಯಿಂಟ್ ನನಗೆ ಹಿಟ್ ಆಯ್ತು ಇವಾಗ ನೆನ್ನೆ ಒಂದು ಸೆಷನ್ ಅಲ್ಲಿ. ಸೊ ಜೊತೆಗೆ ಇನ್ನೊಂದು ಮಲ್ಲಗಂಬದ ಎಕ್ಸಾಂಪಲ್ ಕೊಟ್ರಲ್ಲ, ಅದು ತುಂಬಾನೇ ಹೋಯ್ತು. ಯಾಕೆಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಎಫರ್ಟ್ ಕಡಿಮೆ ಆಯ್ತು ಅಂದ್ರೆ, ಸೊ ಆಬ್ವಿಯಸ್ಲಿ ನೀವು ಕೊಟ್ಟ ಎಕ್ಸಾಂಪಲ್ ಅಲ್ಲಿ ನಿಂತ್ಕೊಳಕ್ಕಾಗಲ್ಲ, ನಾರ್ಮಲ್ ನಿಂತ್ಕೊಳಕ್ಕಾಗಲ್ಲ, ಕೆಳಗೆ ಬಂದೇ ಬರುತ್ತೆ ಇದು ನಾವು ಕಂಬದಿಂದ. ಸೊ ಅದೇ ರೀತಿ ಟೀಮಲ್ಲೂ ಕೂಡ ಡಿಗ್ರೋತ್ ಆಯ್ತು. ಸೊ ಒಂದು ಕನ್ಫರ್ಮ್ ಆಯ್ತು, ಎಸ್ ನಾನು ಯಾವತ್ತೂ ಕೂಡ ಪ್ರಯತ್ನದಲ್ಲಿ ಅಲ್ಲಿ ಇದ್ರೆ ಅಟ್ಲೀಸ್ಟ್ ಮೇಲೆ ಹತ್ತಿದ್ರು ಪರವಾಗಿಲ್ಲ, ಅಲ್ಲೇ ಆದ್ರೂ ಸ್ಟಿಕ್ಕಾನಾಗಿ ನಿಂತ್ಕೋಬಹುದು ನಾನು. ಸೊ ಯಾವಾಗ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಎಫೆಕ್ಟ್ ಹಾಕಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಇನ್ನೊಂಚೂರು ನೆಕ್ಸ್ಟ್ ಲೆವೆಲ್ಗೆ ಟೀಮ್ ತಗೊಂಡು ಹೋಗ್ಬೋದು ಅನ್ನೋದು ಒಂದು ಸ್ಟ್ರೈಕ್ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಪಾಯಿಂಟ್ ಕೇಸ್. ವಂಡರ್ಫುಲ್, ಥ್ಯಾಂಕ್ ಯು ಸರ್, ವಂಡರ್ಫುಲ್. ನೋಡಿ, ಇದು ಎಕ್ಸಾಂಪಲ್ ಡೈರೆಕ್ಟರ್ ಲೆವೆಲ್ ಬರ್ತೀವಿ ನಾವು. ಡೈರೆಕ್ಟರ್ ಲೆವೆಲ್ ಬಂದು ನಾವು ಡೈರೆಕ್ಟರ್ ಮೇಂಟೈನ್ ಮಾಡ್ತೀವಿ ಅಂತ ಅನ್ಕೊಂತೀವಲ್ಲ, ಎವ್ರಿ ಮಂತ್ ಡೈರೆಕ್ಟರ್ ಮೇಂಟೈನ್ ಮಾಡ್ಬೇಕಂತ ಅನ್ಕೊಳ್ಳೋದು ತಪ್ಪು ಕೆಲಸ ಅದು. ಯಾಕಂದ್ರೆ ನಾನು ಅಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕೋದಿಲ್ಲ. ಎಕ್ಸ್ಟ್ರಾ ಯಾವಾಗ ಎಫರ್ಟ್ ಹಾಕಲ್ಲ, ನಾನು ಹೊಸಬ್ರು ನಾನು ಭೇಟಿ ಮಾಡಲ್ಲ, ಆವಾಗ ನಾನು ಅಟ್ಲೀಸ್ಟ್ ಆಟೋಮೆಟಿಕ್ ಆಗಿ ಸ್ಲೋ ಡೌನ್ ಬರ್ತಾ ಇರ್ತೀನಿ. ನನಗೆ ಗೊತ್ತಿಲ್ದಂಗೆ ಅದು ಕಂಬ ಜಾರಿ 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 ಕೆಳಗೆ ಬಂದಿರ್ತೀನಿ. ಸುಮಾರು ಹೊತ್ತು ತೆಗೆದು ನೋಡಿದ್ರೆ ನಾನು ಮೊದ್ಲೆಲ್ಲ ಇದ್ದ ಈಗ ಎಲ್ಲೋ ಬಂದ್ಬಿಟ್ಟಿದ್ದೀನಿ. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಒಂದು ಪಾತ್ರೆಗೆ ನೀರ್ ತುಂಬಿಟ್ಟಿದೀವಿ ಅಂದ್ರೆ ನಾವು ನೀರ್ ಹಾಕ್ಲೇಬೇಕು. ಅದಕ್ಕೆ ನೀರು ಹೊಸದಾಗಿ ತಂದು ಹಾಕ್ಲೇಬೇಕು, ಫುಲ್ ಇರ್ಬೇಕು ಅಂದ್ರೆ. ಇಲ್ಲ ಅಂದ್ರೆ ವಾತಾವರಣನೇ ಆ ನೀರನ್ನ ಕಡಿಮೆ ಮಾಡುತ್ತೆ. ಆ ಗಾಳಿಗಾದ್ರೂ ನೀರು ಕಡಿಮೆ ಆಗತ್ತೆ, ವಾತಾವರಣನೇ ನೀರನ್ನ ಇಂಗಿಸುತ್ತೆ. ತೂತಿರ್ಬೇಕಂತ ಇಲ್ಲ ಪಾತ್ರೆಗೆ. ಸುಮ್ನೆ ಒಂದ್ ಪಾತ್ರೆ ನೀರಿಡಿ, 1 ತಿಂಗಳು ಬಿಟ್ಟು ನೋಡಿ ಅದು ಖಾಲಿ ಆಗಿರತ್ತೆ, ಸ್ವಲ್ಪಾರು ಖಾಲಿ ಆಗಿರತ್ತೆ, ಏನು ಹೋಲ್ ಇರ್ಬೇಕಂತಿಲ್ಲ. ಹಾಗಾಗಿ ಅದಕ್ಕೆ ನೀವು ಸದಾ ತುಂಬಿರ್ಬೇಕು, ಅದು ತುಂಬಿ ಹರಿಬೇಕಂದ್ರೆ ನೀವು ತಂದು ನೀರು ಅಲ್ಲಿ ಹಾಕ್ಲೇಬೇಕು. ಹಾಗಾಗಿ ಬಿಸ್ನೆಸ್ ಗೆ ಹೊಸಬ್ರನ್ನ ನಾವು ತರಲೇಬೇಕು. ಹೊಸ ಕಸ್ಟಮರ್, ಹೊಸ ಪ್ರಾಸ್ಪೆಕ್ಟಿಂಗ್ ಮಾಡ್ತಾನೆ ಇರ್ಬೇಕು. ಅದನ್ನ ಯಾವುದೇ ಕಾರಣಕ್ಕೂ ನೀವು ಸ್ಟಾಪ್ ಮಾಡಬಾರದು ಅನ್ನೋದು ನಾವು ನಿನ್ನೆ ನೋಡಿದ್ವಿ, ಕಲ್ತ್ಕೊಂಡ್ವಿ, ತಿದ್ಕೊಂಡ್ವಿ. ಇವತ್ತು ಕೆಲವರಿಗೆ ಅದರ ರಿಸಲ್ಟ್ ಬಂದಾಗಿದೆ. ವಂಡರ್ಫುಲ್, ಗ್ರೇಟ್ ಇಂಪ್ಲಿಮೆಂಟೇಶನ್, ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ. ಇವತ್ತು ಇನ್ನೊಂದು 3 ಪಾಯಿಂಟ್ ಇದ್ರಲ್ಲಿದೆ, ಅದನ್ನ ನಾವು ನೋಡ್ತಾ ಹೋಗೋಣ. ಓಕೆ,
ಸೊ ಅದರಲ್ಲಿ PPT ನೋಡೋಣ ಈಗ. ಈ ವಿಚಾರ ಬಗ್ಗೆ ನನ್ಗೆ ಬಹಳ ಒಂದು ನೋವಿದೆ. ಏನಂತ ಹೇಳಿದ್ರೆ, ಸಾಕಷ್ಟು ಜನ ಅವರ ಅದ್ಭುತವಾದಂತ ಕನಸು, ಅಮೂಲ್ಯವಾದ ಕನಸು ಇಟ್ಕೊಂಡು ಈ ಬಿಸ್ನೆಸ್ ಬರ್ತಾರೆ. ಆದ್ರೆ ಅವರು ಈ ಬಿಸ್ನೆಸ್ ಅಲ್ಲಿ ಬಹಳಷ್ಟು ಜನ ಹೋಗಿ ರಾಂಗ್ ಪರ್ಸನ್ ಹತ್ರ ಅಡ್ವೈಸ್ ತಗೊಳ್ತಾರೆ. ಟೇಕಿಂಗ್ ಅಡ್ವೈಸ್ ಫ್ರಮ್ ನಾನ್ ಎಕ್ಸ್ಪರ್ಟ್ಸ್. ಜಾಯಿನ್ ಮಾಡಿದವರು ಆಗಿರ್ಬೋದು, ಅಥವಾ ಜಾಯಿನ್ ಮಾಡಿರೋ ನಿಮ್ಮ ಅಪ್ಲೈನ್ ಲೀಡರ್ ಬಿಟ್ಟು ಬೇರೆ ವ್ಯಕ್ತಿನೂ ಬೇರೆ ಟೀಮ್ ಅವ್ರು ಆಗಿರ್ಬೋದು, ಅಥವಾ ಈ ನೆಟ್ವರ್ಕ್ ಮಾರ್ಕೆಟಿಗೆ ಸಂಬಂಧ ಇಲ್ದಿರೋ ವ್ಯಕ್ತಿ ಇರ್ಬೋದು. ನಿಮ್ಗೆ ಸಂಬಂಧ ಇದ್ದಾರೆ, ನಿಮ್ ಸಂಬಂಧಿಕರು ಇರ್ಬೋದು, ನಿಮ್ಮ ಮಾವನೋ ರಿಲೇಟಿವ್ನೋ ಚಿಕ್ಕಪ್ಪನೋ ಮಾವನೋ ಯಾರು ಆಗಿರ್ಬೋದು. ಆದ್ರೆ ಅವರು ಈ ಬಿಸ್ನೆಸ್ ಅಲ್ಲಿ ಎಕ್ಸ್ಪರ್ಟ್ ಅಲ್ಲ. ನಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರೆ ನಾವು ಮೆಕ್ಯಾನಿಕ್ ಹತ್ರ ಹೋದ್ರೆ ಆಗಲ್ಲ. ಮೆಕ್ಯಾನಿಕ್ ಈ ಪಾರ್ಟ್ ಕಟ್ ಮಾಡ್ಬೇಕು, ಇದಕ್ಕೆ ಬೇರೆ ಪಾರ್ಟ್ ಹಾಕ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಅವನಿಗೆ ಕಟ್ ಮಾಡಿ ಜೋಡಿಸೋದು ಒಂದೇ ಗೊತ್ತಿದೆ, ವೆಲ್ಡಿಂಗ್ ಮಾಡೋದು. ಯಾಕಂದ್ರೆ ಈಸ್ ಅ ಮೆಕ್ಯಾನಿಕ್. ಕರೆಕ್ಟ್ ಅಲ್ವಾ? ಅವ್ರು ಸುತ್ತಿಗೆ ತಗೊಂಡ್ ಕೆಲಸ ಮಾಡ್ತಾರೆ, ಹಾರ್ಡ್ ವರ್ಕ್. ಅದನ್ನ ನಾವು ನಮ್ಮ ಬಾಡಿ ಪಾರ್ಟ್ ಅಂತ ಹೇಳಿದ್ರೆ ನಾವು ಡಾಕ್ಟರ್ ಹತ್ರನೇ ಹೋಗ್ಬೇಕು ಅಲ್ವಾ? ಸೊ ಹಾಗಾಗಿ ಯಾವ ಕೆಲಸನ ಯಾರ ಹತ್ರ ಸಜೆಷನ್ ತಗೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಈ ಬಿಸ್ನೆಸ್ ಅಲ್ಲಿ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅವ್ರಿಗಿದೆ, ಎಷ್ಟು ದೊಡ್ಡದಾಗಿ ಅಚೀವ್ ಮಾಡಿದ್ದಾರೆ. ಈ ತರ ನಿಮ್ಮ ಅಪ್ಲೈನ್ ಆರ್ ನೆಕ್ಸ್ಟ್ ಅಪ್ಲೈನ್ ನಿಮ್ಮ ಅಪ್ಲೈನ್ ಫಸ್ಟ್ ಅಪ್ಲೈನ್ ತುಂಬಾ ಹೊಸಬರಾಗಿದ್ರೆ ಅವ್ರ ನೆಕ್ಸ್ಟ್ ಅಪ್ಲೈನ್ ಕಾಂಟ್ಯಾಕ್ಟ್ ತಗೊಳ್ಳಿ. ಬಿಸ್ನೆಸ್ ಅಲ್ಲಿ ಇದು 10 ಕಾಮನ್ ಮಿಸ್ಟೇಕ್ ಆಯ್ತು. ಇನ್ನೊಂದಿದೆ, ಅದು 10 ಪಾಯಿಂಟ್ ಸಿಸ್ಟಮ್ ಅಂತ. 10 ಪಾಯಿಂಟ್ಸ್ ಇದೆ. 10 ಪಾಯಿಂಟ್ಸ್ ಅಲ್ಲಿ ಮೊದಲ ಪಾಯಿಂಟ್ ಯಾವುದು ಕೇಳಿದ್ರೆ ಅಪ್ಲೈನ್ ಸಪೋರ್ಟ್ ಚಾರ್ಟ್. ನೆಕ್ಸ್ಟ್ ನಿಮ್ಮ ಅಪ್ಲೈನ್ ಎಕ್ಸ್ಪರ್ಟ್ ಅಪ್ಲೈನ್ ಲೀಡರ್ ಅಪ್ಲೈನ್ ಯಾರಿರ್ತಾರೆ, ಅಪ್ಲೈನ್ ಲೀಡರ್ಸ್ ಯಾರಿರ್ತಾರೆ ಅವರ ಕಾಂಟ್ಯಾಕ್ಟ್ ಇಟ್ಕೊಂಡು ಅವರ ಹತ್ರ ನೀವು ಅಡ್ವೈಸ್ ತಗೊಳ್ಬೇಕು ಹೊರತು ಅದ್ರ ಬಗ್ಗೆ ಈ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲದವರು, ಬಹಳ ಹೊಸಬರು, ಅಥವಾ ಬಿಸ್ನೆಸ್ ಮಾಡಿ ಬಿಟ್ಟವರು, ಅದು ಬೇರೆ ಟೀಮ್ನವರು ಯಾರ್ಯಾರ ಹತ್ರನೋ ಏನೋ ನೀವು ಆಯ್ತೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಗಮನಕ್ಕೆ ತಗೊಳ್ಳೋದು ಬಹಳ ತಪ್ಪಾಗುತ್ತೆ. ನನ್ನ ಎಕ್ಸ್ಪೀರಿಯನ್ಸ್, ನನ್ಗೊಂದು ಎಕ್ಸ್ಪೀರಿಯನ್ಸ್ ಆಯ್ತು. ನಾನು ಈ ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ನ್ಯೂ ಶಾಂತಿ ಸಾಗರ್ ಹೋಟೆಲ್, ಜಯನಗರ 4th ಬ್ಲಾಕ್ ಅಲ್ಲಿ ಇತ್ತು. ನನ್ಗೆ ಶಾಂತಿ ಸಾಗರ್ ಹೋಟೆಲ್ದು ವೆಯ್ಟರ್ ಸಪ್ಲೈಯರ್ದು ಒಂದು ಡ್ರೆಸ್ ಇತ್ತು. ಡ್ಯೂಟಿ ಮಾಡುವಾಗ ಡ್ಯೂಟಿ ಡ್ರೆಸ್ ಇತ್ತು. ಈ ಡ್ಯೂಟಿ ಡ್ರೆಸ್ ಚೇಂಜ್ ಮಾಡ್ಬಿಡ್ತಿದ್ದೆ. 3 ಗಂಟೆಗೆ ನಂದು ಸರ್ವಿಸ್ ಕ್ಲೋಸ್ ಆಗುತ್ತೆ, 3:30ಗೆ. ನಾನು ಜಯನಗರ 9th ಬ್ಲಾಕ್ ಆಫೀಸ್ ಇದೆಯಲ್ಲ ಇವಾಗ, ಆ ಆಫೀಸಿಗೆ ಹೋಗಿ ನಾನು ಯಾವ್ದಾದ್ರು ಟ್ರೈನಿಂಗ್ ಮೀಟಿಂಗ್ಸ್ ಆಗ್ತಿರತ್ತೆ, ಅದನ್ನ ಕಲ್ತ್ಕೊಂಡು ನೋಡ್ಕೊಂಡು 6:30 ತನಕ ಕೂತ್ಕೊಂಡು ಮತ್ತೆ 6:30 to 7 o'clock ಹಂಗೆ ಮತ್ತೆ ನನ್ನ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ವಾಪಸ್ ನಾನು ಡ್ಯೂಟಿ ಬರ್ಬೇಕು 2 ತಾಸು. ಅದು ಆಕ್ಚುಲಿ ರೆಸ್ಟ್ ಟೈಮ್. ಬಟ್ ನಾನು ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ ಹೋಟೆಲ್ ಹುಡುಗರೆಲ್ಲ ರೆಸ್ಟ್ ಮಾಡಿದ್ರೆ ಮಲಗಿದ್ರೆ ನಾನು ಎತ್ಕೊಂಡು ಮೀಟಿಂಗ್ ಹೋಗ್ತಿದ್ದೆ. ಅವಾಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಿರೋದನ್ನ ಒಬ್ರು ನಮ್ಮ ಇವ್ರು ನೋಡ್ತಿದ್ರು, ಕ್ಯಾಶಿಯರ್ ನೋಡ್ತಾ ಇದ್ರು. ಕ್ಯಾಶಿಯರ್ ಅಂತ ಹೇಳಿದ್ರೆ ನಮ್ಗೆ ಸ್ಯಾಲ್ರಿ ಎಲ್ಲ ಕೊಡೋದು ಅವ್ರೇನೆ. ಅವ್ರಿಗೆ ನಮ್ಗಲ್ಲಿ ಬಹಳ ಸೀನಿಯರ್. ಅವ್ರು ಕರೆದ್ರು, ಗಣೇಶ್ ಬಾಯ್ಲಿ ಎಲ್ಲ ಹೋಗ್ತಿದ್ಯಾ? ನನಗೆ ಈಗ ಬಿಸ್ನೆಸ್ ಮೀಟಿಂಗ್ ಇದೆ, ಹೋಗ್ತಾ ಇದ್ದೀನಿ, ನಾನು ಜಾಯಿನ್ ಆಗಿದೆ ಮೀಟಿಂಗ್. ಅವ್ರು ಕಂಪ್ಲೀಟ್ಲಿ ನೆಗೆಟಿವ್ ಮಾಡ್ಬಿಟ್ರು. ನನಗೆ ಏನ್ ಹೇಳಿದ್ರು ಅಂದ್ರೆ, ಇಂಥದೆಲ್ಲ ಬಹಳ ಬಂದು ಹೋಗ್ತಿರ್ತವೆ, ನೀನ್ ಸ್ವಲ್ಪ ಕೇರ್ಫುಲ್ ಇರು, ನೋಡ್ಕೋ, ಇದು ಆಂಧ್ರದಲ್ಲಿ ಕ್ಲೋಸ್ ಆಗಿದೆ, ತಮಿಳ್ನಾಡಲ್ಲಿ ಕ್ಲೋಸ್ ಆಗಿದೆ. ಸುಮ್ನೆ ಅವನಿಗೇನು ಗೊತ್ತಿಲ್ಲ, ಅವ್ನು ಹೇಳೋದಷ್ಟೇ. ಅವ್ರ ಹೆಂಗೋ ಅವ್ರಿಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ ನನಗೆ. ಅವ್ರು ಈ ಬಿಸ್ನೆಸ್ ಅಲ್ಲಿ ಎಕ್ಸ್ಪರ್ಟಾ? ಅಲ್ಲ, ಹೋಟೆಲ್ ಎಕ್ಸ್ಪರ್ಟ್ ಹೌದು, ನನ್ಕಿಂತ ಹೋಟ್ಲಲ್ಲಿ ಸೀನಿಯರ್ ಹೌದು, ಇಲ್ಲ ಅಂತಿಲ್ಲ. ನನ್ನ ವೆಲ್ ವಿಷರ ಖಂಡಿತ ಹೌದು, ನನ್ಗೆ ಒಳ್ಳೇದ್ ಬಯಸೋರೇ ಹೌದು. ನನ್ಗೆ ಜಾಬಿಗೆ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದೆ ಅವರು ನನ್ಗೆ ಹೋಟ್ಲಲ್ಲಿ. ಹಾಗಾಗಿ ನನ್ಗೆ ಒಳ್ಳೇದ್ ಬಯಸ್ತಾರೆ. ಆದ್ರೆ ಅವ್ರು ಈ ಬಿಸ್ನೆಸ್ ಅಲ್ಲಿ ಎಕ್ಸ್ಪರ್ಟಾ? ಅಲ್ಲ. ಎಕ್ಸ್ಪರ್ಟ್ ಆಗಿದ್ದಿದ್ರೆ ಅವ್ರು ಬಿಸ್ನೆಸ್ ಮಾಡಿದ್ರ? ಇದ್ರ ಬಗ್ಗೆ ಅವ್ರಿಗೆ ತುಂಬಾ ಡೀಪ್ ಆಗಿ ಗೊತ್ತಾ? ಇಲ್ಲ. ನಾನು ಒಂದು ವೇಳೆ ಯೋಚನೆ ಮಾಡೋದು, ಎಲ್ಲಾದ್ರೂ ಅವರು ನಾಗೇಶ್ ಅಂತ ಅವರು ನನ್ಗೆ ಈಗಲೂ ಸಿಗ್ತಿರ್ತಾರೆ, ನನ್ಗೀಗ ಕೇಳ್ಬೇಕಂತ ಅನ್ಸುತ್ತೆ ಅವ್ರಿಗೆ. ಬಟ್ ಅವ್ರಿಗೆ ನೆನಪು ಹೋಗಿರುತ್ತೆ. ನನ್ಗೆ ಅವ್ರು ನೆಗೆಟಿವ್ ಮಾಡಿರೋದು, ನೆಗೆಟಿವ್ ಅಂತಲ್ಲ, ಅವ್ರ ಒಪಿನಿಯನ್ ಅದು. ಅವ್ರ ಒಪಿನಿಯನ್ ಅವ್ರಿಗೆ ಮರ್ತೋಗಿರುತ್ತೆ, ಬಟ್ ನನ್ಗೆ ನೆನಪಿದೆ. ಎಲ್ಲಾರು ಅವ್ರ ಮಾತು ಕೇಳಿ ನಾನು ನನ್ನ ಕನಸು, ನನ್ನ ವಿಷನ್ ಏನಿದೆ, ನನ್ನ ಬಿಸ್ನೆಸ್ ಏನಿದೆ, ನಾನೇನಾದ್ರೂ ಕೈ ಚೆಲ್ಲಿ ಆಯ್ತು ಕ್ಯಾಶರ್ ನಾಗೇಶ್ವರ ಹೇಳಿದ್ರು ಅಂದ್ರ ಮೇಲೆ
ಇದು ನಿಜ ಇರ್ಬೇಕು, ಇದೆಲ್ಲ ನಾನು ಯಾಕೋ ಕೈ ಸುಟ್ಕೊಂತೀನಿ, ಅಥವಾ ಇದೆಲ್ಲ ನಡೆಯಲ್ಲ, ಇದೆಲ್ಲ ಹೋಗಲ್ಲ, ಮಾಡಲ್ಲ, ಆಗಲ್ಲ ಅಂತ ಏನಲ್ಲ ಅಂದ್ರಲ್ಲ, ಬಿಟ್ಬಿಡ್ತಿದ್ದೆ. ಇದೇ ತರ ಇನ್ನೊಬ್ರು ಈ ತರದ್ದು ಸುಮಾರು ಜನ ನನ್ಗೆ ಅಡ್ವೈಸ್ ಮಾಡ್ತಾರೆ. ಇವೆಲ್ಲ ಈ ತರ ತುಂಬಾ ಬರ್ತವೆ. ಆಮೇಲೆ ಎಲ್ಲ ಜನರು ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂತಾರೆ, ಆಮೇಲೆ ಒಂದೇ ದಿನ ಹೋಗ್ಬಿಡ್ತಾರೆ. ಕರೆಕ್ಟ್, ಅವ್ರ ಅನುಭವ ಇರ್ಬೋದು, ಆದ್ರೆ ಈ ಬಿಸ್ನೆಸ್ ಬೇರೆ ಅಲ್ವಾ, ಮೋದಿಕೇರ್ ಬೇರೆ ಅಲ್ವಾ. ಈ ತರ ನಾನ್ ಎಕ್ಸ್ಪರ್ಟ್ ಹತ್ರ ನಾವು ಹೋಗಿ ಐಡಿಯಾ ತಗೊಳ್ಳೋದು, ಹೀಗ್ ಮಾಡ್ಲಾ ಅಂತ ಕೇಳೋದು, ಅಥವಾ ಈ ತರದೊಂದು ಬಿಸ್ನೆಸ್ ಮಾಡ್ತೀನಿ, ಇದಕ್ಕೆ ನಿಮ್ಮ ಒಪಿನಿಯನ್ ಏನಂತ ಕೇಳೋದು. ಈ ಕೆಲವರು ಈ ಬಿಸ್ನೆಸ್ ಮಾಡಕ್ಕಿಂತ ಮುಂಚೆನೆ ಕೇಳ್ಕೊಂತಾರೆ, ಕೆಲವ್ರು ಮಾಡಕ್ ಶುರು ಮಾಡ್ರ ಮೇಲೂ ಕೇಳ್ತಾರೆ. ಒಟ್ಟು ಏನಂತ ಹೇಳಿದ್ರೆ ಆ ವ್ಯಕ್ತಿ ಏನ್ ಮಾಡಿದಾರೆ, ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇವರು ಯೋಚನೆ ಮಾಡಿರೋದಿಲ್ಲ. ಸೊ ಈ ಕಾರಣದಿಂದಾಗಿ ಬಹಳ ಜನ ಅವರ ಲೈಫ್ ನ ಈ ಕನಸು ಏನ್ ಇಟ್ಕೊಂಡು ಬಂದಿರ್ತಾರೆ, ನಾನ್ ಎಕ್ಸ್ಪರ್ಟ್ ಹತ್ರ ಅಡ್ವೈಸ್ ತಗೊಂಡು ಅವರ ಒಪಿನಿಯನ್ ಮೇಲೆ ಇವರು ಕೆಲವು ನಿರ್ಧಾರಗಳನ್ನು ತಗೊಂಡು ಈ ಬಿಸ್ನೆಸ್ ಅಲ್ಲಿ ಅವ್ರು ಬಹಳ ಕಳ್ಕೊಂತಾರೆ, ಆ ಬಿಸ್ನೆಸ್ ಅನ್ನೇ ಕಳ್ಕೊಂತಾರೆ. ಇದೊಂದು ಕಾರಣ ಆಗುತ್ತೆ. ಎರಡನೇದು ದ ಮೋಸ್ಟ್ ಡೇಂಜರ್, ಈಗ 9ನೇ ಪಾಯಿಂಟ್, ಇವು ಸಿಕ್ಕಾಪಟ್ಟೆ ನಾವು ಮಾಡ್ತಿರ್ತೀವಿ, ನಮ್ಮ ಎನರ್ಜಿ ಕಡಿಮೆ ಲೆವೆಲ್ ಕುಗ್ಲಿಕ್ಕೆ ಇದು ಮೇಜರ್ ಕಾರಣ ಆಗಿದೆ. ಯಾವುದು ಅಂದ್ರೆ ಟಾಕಿಂಗ್ ನೆಗೆಟಿವ್. ನೆವರ್ ಸ್ಪೀಕ್ ನೆಗೆಟಿವ್ ಟು ಎನಿವನ್ ಅಬೌಟ್ ಎನಿವನ್. ಯಾರ ಬಗ್ಗೆನೂ ಯಾರ ಜೊತೆನೂ ಯಾವಾಗ್ಲೂ ನೆಗೆಟಿವ್ ಮಾತಾಡ್ಬೇಡಿ. ಆದ್ರೆ ನಮ್ದೇ ಆದಂತ ಸಂಘ ಇದೆ. ತುಂಬಾ ಜನಕ್ಕೆ ಈ ಅಭ್ಯಾಸ ಏನಂತ ಹೇಳಿದ್ರೆ, ಯಾರು ಸಿಕ್ಕಿದ್ರು ಯಾವ್ದ್ರ ಬಗ್ಗೆ ಮಾತಾಡಿದ್ರು, ಸ್ಪೆಷಲಿ ಈ ಬಿಸ್ನೆಸ್ ಬಗ್ಗೆ ತಗೊಂಡಾಗ ಅವ್ರಿಗೆ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಏನೆಲ್ಲ ಆಗಿದೆ, ಅವರ ನೆಗೆಟಿವ್ ಥಾಟ್ ಅನ್ನ ಇನ್ನೊಬ್ರಿಗೆ ಹಾಕುವಂತ ಅಭ್ಯಾಸ ಇದೆ. ಈ ನೆಗೆಟಿವ್ ಪೀಪಲ್ ಅಂದ್ರೆ ಯಾರು, ಹೇಗೆ ಇರ್ತಾರೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ನೆಗೆಟಿವ್ ಪೀಪಲ್ ಆಲ್ವೇಸ್ ಗಾಸಿಪ್ ಮಾಡ್ತಿರ್ತಾರೆ. ಗಾಸಿಪ್ ಅಂತ ಹೇಳಿದ್ರೆ ನನ್ನ ಬಗ್ಗೆ ಮಾತಾಡ್ಬೇಕು ಅವರಿಗೆ, ಆದ್ರೆ ನನ್ನ ಎದುರುಗಡೆ ನಾನು ಇದ್ದಾಗ ಮಾತಾಡಲ್ಲ ಅವರು, ನಾನು ಇಲ್ದಿದ್ದಾಗ ನನ್ನ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ನನ್ನ ಬಗ್ಗೆ ಅವ್ರು ಗಾಸಿಪ್ ಮಾಡ್ತಿದ್ದಾರೆ. ಇವ್ರು ಆಲ್ವೇಸ್ ನೆಗೆಟಿವ್ ಪೀಪಲ್. ಎರಡನೇದು, ನೆಗೆಟಿವ್ ಪೀಪಲ್ ನ ನೀವು ಟಚ್ ಮಾಡಿದಾಗ, ನೀವು ಸ್ವಲ್ಪ ಅವ್ರನ್ನ ಮಾತಾಡಿ ಅವರ ಸಂಪರ್ಕಕ್ಕೆ ಬಂದು ಒಂದು 10-15 ನಿಮಿಷ ಕಳೆದು ನೀವು ಅವರಿಂದ ಹೋಗುವಾಗ, ನೀವು ಎಂಥೂಸಿಯಾಸಮ್ ಆಗಿ ಅಥವಾ ನೀವು ಜೋಶಿಂದ ಇರೋದಿಲ್ಲ, ನಿಮ್ಮ ಎನರ್ಜಿ ಲೆವೆಲ್ ಆಟೋಮೆಟಿಕ್ ಕಳೆದು ನಿಮ್ ತಲೆಯಲ್ಲಿ ಸಾಕಷ್ಟು ನೆಗೆಟಿವ್ ಗೊಂದಲಗಳೇ ಸೃಷ್ಟಿಯಾಗಿ ಈ ಬಿಸ್ನೆಸ್ ಬಗ್ಗೆ ನಿಮ್ಗೆ ಜೋಶು, ಹುಮ್ಮಸ್ಸು, ಉತ್ಸಾಹ, ಮೋಟಿವೇಶನ್ ಎಲ್ಲ ಕುಗ್ಗಿ ಹೋಗೋ ತರ ಅವ್ರು ಮಾಡ್ತಾರೆ. ಆ ತರದವ್ರು ಯಾರು ಅಂತ ನೀವು ಕಂಡಿಡ್ಕೋಬೇಕು. ಅವ್ರನ್ನ ಪದೇ ನೀವು ಸ್ಪಂದಿಸಬಾರ್ದು. ಓಕೆ, ನಿಮ್ಮ ಲೀಡರ್ ಬಗ್ಗೆ, ನಿಮ್ಮ ಅಪ್ಲೈನ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ, ಟೀಮ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ, ಜನರ ಬಗ್ಗೆ ನೆಗೆಟಿವ್ ಮಾಡ್ತಾರೆ. ಈ ಜನ ಸರಿ ಇಲ್ಲ, ಇದು ಯಾವ ಜನ ಒಪ್ಪಲ್ಲ, ಈ ಜನ ಒಪ್ಪಲ್ಲ ಅಂತಾರೆ. ಪ್ರಾಡಕ್ಟ್ ಬಗ್ಗೆನೂ ಅಷ್ಟು ಒಳ್ಳೆ ಗುಡ್ ಒಪಿನಿಯನ್ ಇರೋದಿಲ್ಲ. ಇದು ಪ್ರಾಡಕ್ಟ್ ಎಲ್ಲ ಹಂಗಿದೆ, ಹಿಂಗಿದೆ, ಕಾಸ್ಟ್ಲಿ ಆಯ್ತು, ಅಲ್ಲಿ ಹಂಗ್ ಸಿಗುತ್ತೆ, ಹಿಂಗ್ ಸಿಗುತ್ತೆ, ಅಲ್ಲೂ ನೆಗೆಟಿವ್ ಮಾಡ್ತಾರೆ. ಓಕೆ, ಕಂಪನಿ ಬಗ್ಗೆ, ಮ್ಯಾನೇಜ್ಮೆಂಟ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ, ಪ್ಲಾನ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ. ಆಮೇಲೆ ನಿಮ್ ಬಗ್ಗೆ ಪರ್ಸನಲಿ ನೆಗೆಟಿವ್ ಮಾತಾಡ್ತಾರೆ. ಇದೆಲ್ಲ ನಿಮ್ಮ ಹತ್ರ ಆಗಲ್ಲ, ಸುಮ್ನೆ ನೀವೆಲ್ಲ ಯಾಕೆ ಮಾಡ್ತೀರಾ ಅಂತ ನಿಮ್ಗೂ ಪರ್ಸನಲಿ ನಿಮ್ಗೂ ನೆಗೆಟಿವ್ ಮಾಡ್ತಾರೆ. ಓಕೆ, ಈ ದೇಶದಲ್ಲಿ ವರ್ಕ್ ಆಗಲ್ಲ ಅಂತ ಎಲ್ಲದ್ರ ಬಗ್ಗೆ ಟೋಟಲ್ ತಗೊಂಡ್ರೆ ಅವರು ಪಾಸಿಟಿವ್ ಆಗಿ ಯಾವುದೇ ಮಾತಾಡೋದಿಲ್ಲ. ಅವರು ನಿಮ್ಮನ್ನ ಹಾಳು ಮಾಡ್ಬೇಕನ್ನೋ ಉದ್ದೇಶ ಅಲ್ಲ, ಅವರ ಮೆಂಟಾಲಿಟಿ, ಇಲ್ಲಿ ಯಾರ್ದು ಉದ್ದೇಶ ರಾಂಗ್ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಅವರ ಎನರ್ಜಿ ಆ ಲೆವೆಲ್, ಅವರ ಬಿಲೀಫ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಅವರ ಬಿಲೀಫ್ ಮೇಲೆ ಅವ್ರ ಥಾಟ್ಗಳು ಹಾಗೆ ಇರ್ತಾವ. ಅವರ ಬಿಲೀಫ್, ಆ ಥಾಟ್ ಬಿಲೀಫ್ ಸೇರಿ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಆ ಎನರ್ಜಿ ಒಂದು ಫ್ರೀಕ್ವೆನ್ಸಿನ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಅದೇ ತರ ವ್ಯಕ್ತಿಗಳನ್ನೇ ಅವ್ರು ಕನೆಕ್ಟ್ ಮಾಡ್ತಿರ್ತಾರೆ. ನೀವು ನಿರಂತರವಾಗಿ ಅವ್ರನ್ನ ಅದೇ ತರ ಒಂದು 10 ಜನರನ್ನ ಸ್ಪಂದಿಸಿದ್ರೆ, ಟಚ್ ಆದ್ರೆ, ಕ್ರಮೇಣ ನೀವು ಹಾಗೆ ಆಗ್ತೀರಿ. ಇದಕ್ಕೊಂದು ವಿಡಿಯೋ ಮೂಲಕ ನಾನು ನಿಮ್ಗೆ ತೋರಿಸ್ತೀನಿ. ಒಂದು ಸ್ಮಾಲ್ ವಿಡಿಯೋ ನೋಡ್ಕೊಂಬರೋಣ. ಓಕೆ, ಒಂದು ಚಿಕ್ಕ ವಿಡಿಯೋ ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ತು. ಎನರ್ಜಿ ನಿಮ್ಗೆ ಯಾವ ರೀತಿ ಮ್ಯಾಟರ್ ಆಗತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಇದೆ, ನೋಡಿ. ನಿಮ್ಗೆ ಎನರ್ಜಿ ಯಾವುದಕ್ಕೆ ಯೂಸ್ ಆಗುತ್ತೆ, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನೋಡಿ. ಓಕೆ.
ಈ ತರ ಎಷ್ಟೋ ಜನರನ್ನ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಹೌ ಅದರ್ ಪೀಪಲ್ಸ್ ಎನರ್ಜಿ ಎಫೆಕ್ಟ್ ಯು, ಬೇರೆ ಜನರ ಎನರ್ಜಿ ನಿಮ್ಮ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಬೀರುತ್ತೆ. ನೀವು ಪ್ರತಿದಿನ ಬೆಳಗಿಂದ ಸಂಜೆ ತನಕ ಯಾವ ತರ ಜನರನ್ನ ನೀವು ಟಚ್ ಆಗ್ತೀರಾ, ಸ್ಪಂದಿಸ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಅವತ್ತಿನ ದಿನ ಕೌಂಟ್ ಆಗುತ್ತೆ, ನಿಮ್ಮ ಎನರ್ಜಿ ಕೌಂಟ್ ಆಗುತ್ತೆ. ನೋಡಿ ಇದನ್ನ, ಒಂದು ಪರ್ಸನ್ ನಿಮ್ಮನ್ನ ನೋಡ್ಕೊಂತ ಇರಿ ನೀವು, 2 ಆಯ್ತು, 3ನೇ ವ್ಯಕ್ತಿ ಆಯ್ತು, 4, 5, 6. ನೋಡಿ ಫೈನಲಿ ನೀವೇನಾಗಿದ್ರಿ, ಡಾರ್ಕ್. ಡಾರ್ಕ್ ಮೀನ್ಸ್ ನೆಗೆಟಿವಿಟಿ. ಇನ್ನೊಮ್ಮೆ ಪ್ಲೇ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಪರ್ಸನ್ ಹೇಗಿರ್ತಾರೆ, ಲಾಸ್ಟ್ ಆಮೇಲೆ ಏನಾಗ್ತೀರ ಅಂತ ನೋಡಿ. ನೋಡಿ ಲೈಟ್ ಕನೆಕ್ಟ್ ಆಯ್ತಾ ಹೋಯ್ತು. ಅಥವಾ ಒಂದೇ ವ್ಯಕ್ತಿನ ಪದೇ ಪದೇ ನೀವು ರೀಚ್ ಆಗ್ತಿದ್ರು ಹಂಗೆ ಆಗತ್ತೆ. ಎಸ್, ಇದನ್ನ ಪಾಸಿಟಿವ್ ವ್ಯಕ್ತಿ ಬೇಕಾದ್ರೆ ತಗೊಳ್ಳಿ, ನೆಗೆಟಿವ್ ವ್ಯಕ್ತಿ ಬೇಕಾದ್ರೆ ತಗೊಳ್ಳಿ. ಒಂದು 5-6 ಸರಿ ಆ ವ್ಯಕ್ತಿನ ಮತ್ತೆ ಭೇಟಿ ಮಾಡಿದ್ರೆ, ಮತ್ತೆ ಅವ್ರ ಜೊತೆ ಮಾತಾಡಿದ್ರೆ, ಮತ್ತೆ ಜರ್ನಿ. ನೀವು ಎಲ್ಲ ಒಂದ್ ಕಡೆ ಜರ್ನಿ ಮಾಡ್ಬೇಕಾ? ಪಾಸಿಟಿವ್ ವ್ಯಕ್ತಿಗಳ ಜೊತೆ ಜರ್ನಿ ಮಾಡಕ್ಕಾಗತ್ತಾ? ಪಾಸಿಟಿವ್ ವ್ಯಕ್ತಿ ಜೊತೆ ನೀವು ಸಮಯ ಕಳೆಯಕ್ಕಾಗತ್ತಾ? ನೋಡಿ, ಯಾವಾಗ್ಲೂ ನೆಗೆಟಿವ್ ಅಂತ ಯೋಚನೆ ಇರುವಂತದ್ದು, ಎಲ್ಲರನ್ನೂ ತುಚ್ಛವಾಗಿ ನೆಗ್ಲೆಕ್ಟ್ ಆಗಿ ನೋಡುವಂತಹ ಜನರನ್ನ, ಸಮಾಜವನ್ನ, ಗೌರ್ಮೆಂಟ್ ಅನ್ನ ಯಾವಾಗ್ಲೂ ಟೀಕೆ ಮಾಡ್ತಿರುವ, ಯಾವಾಗ್ಲೂ ಕಂಪ್ಲೇಂಟ್ ಮಾಡುವ, ಯಾವಾಗ್ಲೂ ಬ್ಲೇಮಿಂಗ್ ಮಾಡುವ, ಯಾವಾಗ್ಲೂ ಇದ್ ನಡಿಯಲ್ಲ ಅಂತ ಎಲ್ಲ ಕುಗ್ಗಿಸುವಂತಹ, ನೀವ್ ಯಾವುದೇ ಉತ್ಸಾಹಕಾರಿಯಾದಂತ ವಿಚಾರಗಳನ್ನ ಹೇಳಿದ್ರು ಅದನ್ನ ಕುಗ್ಗಿಸುವ ಹಾಗೆ ಯಾರು ಮಾತಾಡ್ತಾರೋ ಅವ್ರನ್ನ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಅವ್ರಿಂದ ನಿಮ್ಗೆ ಲಾಭ ಆಗೋದಕ್ಕಿಂತ ನಷ್ಟವೇ ಜಾಸ್ತಿ ಆಗುತ್ತೆ. ಇದು ಒಂದು. 2ನೇದು, ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ನೆಗೆಟಿವ್ ಆಗಿ ಥಿಂಕ್ ಮಾಡಿ ಏನಾದ್ರು ಬಂತು ಅಂದ್ರೆ ಅದನ್ನ ಇಮಿಡಿಯೇಟ್ ಪಾಸಿಟಿವ್ ಆಗಿ ಕನೆಕ್ಟ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಮತ್ತೆ ನೆಗೆಟಿವ್ ಬಂದ್ರೆ ಯಾರ ಜೊತೆನೂ ಮಾತಾಡ್ಬೇಡಿ, ಯಾರ ಬಗ್ಗೆನೂ ಮಾತಾಡ್ಬೇಡಿ. ಯಾಕಂದ್ರೆ ನಿಮ್ಗೆ ಬಹಳ ದೊಡ್ಡ ಪಾಪ ಬರುತ್ತದು. ನೀವಂತ ವಿಷ ಕೊಟ್ಟಂಗೆ ಬೇರೆಯವ್ರಿಗೆ. ತುಂಬಾ ಜನ ಈ ಬಿಸ್ನೆಸ್ ಅಲ್ಲಿ ಬೇರೆಯವ್ರ ನೆಗೆಟಿವ್ ಇಂದನೇ ಬಿಸ್ನೆಸ್ ಬಿಟ್ಟು ಹೋಗಿದ್ದಾರೆ. ಬೇರೆಯವರ ನೆಗೆಟಿವ್ ಇಂಪ್ಯಾಕ್ಟ್ ಇಂದನೇ ಬಿಟ್ಟೋಗಿದ್ದಾರೆ ಅನ್ನೋದಕ್ಕಿಂತ ಕೆಲವರು ನೆಗೆಟಿವಿಟಿ ಹೇಗಿದೆ ಅಂದ್ರೆ ಎಷ್ಟೋ ಜನರು ಬಲಿ ತಗೊಂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಬಲಿ ತಗೊಂಡಿದೆ. ಕೆಲವರು ಡೌನ್ಲೈನ್ ಬಲಿ ತಗೊಂಡಿದ್ದಾರೆ, ಕೆಲವರು ಅಪ್ಲೈನ್ ಬಲಿ ತಗೊಂಡಿದೆ. ನೆಗೆಟಿವ್ ಮಾಡಿ ಅಪ್ಲೈನ್ ಬಿಸ್ನೆಸ್ ಬಿಟ್ಟಿದೆ, ಕೆಲವರು ಡೌನ್ಲೈನ್ ಬಿಸ್ನೆಸ್ ಬಿಟ್ಟಿದೆ. ಈ ರೀತಿ ಕೆಲವರು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀರ್ತಾರೆ. ನೀವು ಯಾವ ರೀತಿ ಪಾಸಿಟಿವಿಟಿ ಇರ್ತೀರಾ ಇದನ್ನ ಗಮನಿಸಿ. ಆ ನೆಗೆಟಿವಿಟಿ ಆಗಿ ಥಿಂಕ್ ಮಾಡಬಾರ್ದ, ಮಾಡಿ. ಡಾಕ್ಟರ್ ಸುರೇಖಾ ಭಾರ್ಗವ್ ನಮ್ಗೆ ಹೇಳಿದೇನಂದ್ರೆ, ನಿಮ್ ನೆಗೆಟಿವ್ ಥಿಂಕ್ ಮಾಡಕ್ ಇಷ್ಟನಾ, ಮಾಡಿ, ತೊಂದರೆ ಇಲ್ಲ. ತುಂಬಾ ಡೀಪ್ ಆಗಿ ಡಿಸೈನ್ ಕಲರ್ಫುಲ್ ಆಗಿ ನೆಗೆಟಿವ್ ಥಿಂಕ್ ಮಾಡಿ. ಅದರಿಂದ ನಿಮ್ಗೆ ಅವತ್ತು ಬಿಸ್ನೆಸ್ ಜಂಪ್ ಆಗತ್ತಾ ನೋಡಿ. ನಿಮ್ಗೆ ಬಿಸ್ನೆಸ್ ಜಂಪ್ ಆಗೋದಾದ್ರೆ, BV ಜಂಪ್ ಆಗೋದಾದ್ರೆ, ನಿಮ್ ಇನ್ಕಮ್ ಜಾಸ್ತಿ ಆಗೋದಾದ್ರೆ ಕಲರ್ಫುಲ್ ಆಗಿ ನೆಗೆಟಿವಿಟಿ ಥಿಂಕ್ ಮಾಡಿ, ವಿಜುವಲೈಸೇಷನ್ ಮಾಡಿ, ಯಾರಿಗೆ ಬೇಕಾದ್ರೆ ಅದನ್ನ ಶೇರ್ ಮಾಡಿ. ₹1 ನಿಮ್ಗೆ ಅದರಿಂದ ಲಾಭ ಇದೆ ನೋಡಿ. ನಿಮ್ ಉತ್ಸಾಹನ ಕುಗ್ಸುತ್ತೆ, ನಿಮ್ ಬಿಸ್ನೆಸ್ ಅನ್ನ ಕುಗ್ಸುತ್ತೆ, ನಿಮ್ಮ ಜೀವನವನ್ನೇ ಸ್ಪಾಯಿಲ್ ಮಾಡುತ್ತಂದ್ರೆ ಆ ನೆಗೆಟಿವ್ ಆಗಿ ನೀವ್ ಯಾಕೆ ಥಿಂಕ್ ಮಾಡ್ತೀರಾ? ಬಿಸ್ನೆಸ್ ಮ್ಯಾನ್ ಯಾವತ್ತು ಲಾಭದ ಕಡೆ ಮಾತ್ರ ಯೋಚನೆ ಮಾಡಬೇಕು. ಅದು ವಾಸ್ತವಕ್ಕಿಂತ ಲಾಭನೇ ಮುಖ್ಯ ಬಿಸ್ನೆಸ್ ಅಲ್ಲಿ. ಅದು ವಾಸ್ತವ ಏನೇ ಆಗಿರ್ಬೋದು, ಪ್ಲಾನ್ ಚೇಂಜ್ ಆಗಿದೆ ವಾಸ್ತವ. ನಾನು ಅದನ್ನ ಹೇಳ್ತೀನಲ್ಲ ಕೆಟ್ಟದಾಗಿ, ಅದು ನೆಗೆಟಿವಿಟಿ. ನಾನು ಅದನ್ನ ಪಾಸಿಟಿವ್ ಆಗಿ ಹೆಂಗ್ ತಗೊಳ್ಬಹುದು? ಎಷ್ಟು ಸರಿ ಬೇಕಾದ್ರೂ ಲೀಡರ್ ಕೇಳಿದ ಹಾಗೆ ಪ್ಲಾನ್ ನ ಬದಲಾಯಿಸಿ ಕೊಡುವಂತ ಲೀಡರ್ ಯಾರಾದ್ರೂ ಓನರ್ ಇದ್ರೆ ಅದು ಸಮೀರ್ ಮೋದಿ ಸರ್ ಒಬ್ರೆ. ನಾನು ಅದನ್ನ ಪಾಸಿಟಿವ್ ತಗೊಳ್ಬಹುದು. ನೆಗೆಟಿವ್ ಆಗಿ ಹೆಂಗ್ ಬೇಕಾದ್ರೂ ತಗೊಳ್ಬೋದು, ನಾನು ಹೇಳಕ್ ಹೋಗಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತು. ನೆಗೆಟಿವ್ ಆಗಿ ಅದನ್ನ ತುಂಬಾ ಡಿಸೈನ್ ನೀವು ಹೇಳ್ತೀರಾ. ಯಾವ್ದನ್ನು ಎಷ್ಟು ಪಾಸಿಟಿವ್ ಆಗಿ ತಗೊಳಕ್ಕಾಗುತ್ತೆ ನೋಡಿ, ಅದರಿಂದ ನಿಮ್ಗೆ ಲಾಭ ಜಾಸ್ತಿ ಪ್ರತಿ ಸಾರಿ. ಆಮೇಲೆ ತುಂಬಾ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡ್ದಂಗಲ್ಲ, ನೀವು ಬೇಜಾರಿಗೆ ಹೋಗ್ತಿರೋ ಹೊರತು ಖುಷಿ ಆಗೋ ಚಾನ್ಸೇ ಇಲ್ಲ. ಯಾವುದೋ ಒಂದು ನೆಗೆಟಿವ್
ನಿಮ್ಮನ್ನ ಖುಷಿ ಪಡ್ಸಕ್ ಸಾಧ್ಯ ಇಲ್ಲ. ಖುಷಿ ಪಡಿಸುವಂತದ್ದು ನೆಗೆಟಿವ್ ಅಂಶ ಯಾವುದೂ ಇಲ್ಲ. ನೆಗೆಟಿವಿಟಿಯಿಂದ ಖುಷಿ ಆಗ್ತೀರಾ ಅಂದ್ರೆ ಮನುಷ್ಯರಲ್ಲ ನಾವು, ರಾಕ್ಷಸರು ಅಂತ ಅರ್ಥ. ರಾಕ್ಷಸರು ಮಾತ್ರ ನೆಗೆಟಿವಿಟಿಯಿಂದ ಖುಷಿ ಇರೋದು. ಅದು ರಾಕ್ಷಸತ್ವ, ಮನುಷ್ಯತ್ವ ಅಲ್ಲ, ಅಲ್ವೇ ಅಲ್ಲ. ನಾನ್ ಬೇಜಾರು ಮಾಡ್ಕೊಂತೀನಿ ಅದು ನನಗೆ ತಾನೇ ಲಾಸ್ ಆಗುತ್ತೆ. ನೆಗೆಟಿವ್ ಥಿಂಕ್ ಮಾಡ್ಕೊಂಡು ನನ್ನ ಬಿಸ್ನೆಸ್ ಇದು, ನನ್ನ ಬಿಸ್ನೆಸ್ ಅನ್ನ ನಾನು ಉದ್ಧಾರ ಆಗೋ ಬಿಸ್ನೆಸ್ ಅನ್ನ ನಾನು ಬೇರೆಯವ್ರಿಗೆ ಯಾಕೆ ನೆಗೆಟಿವ್ ಮಾಡ್ಲಿ? ಅಥವಾ ನಾನಾಗೆ ನೆಗೆಟಿವಿಟಿಗೆ ಯಾಕೆ ಥಿಂಕ್ ಮಾಡ್ಲಿ? ಇದೇ ಜನರಿಂದ ನಾನು ಉದ್ಧಾರ ಆಗ್ಬೇಕು. ಇದೇ ದೇಶದ 140 ಕೋಟಿ ಜನರಿಂದನೇ ನಾನು ಬೆಳಿಬೇಕಾಗಿದ್ದು. ಅದೇ ಜನ ನಂಗೆ ಊಟ ಆಗ್ಬೇಕಾಗಿತ್ತು. ಇದೇ ಜನರನ್ನ ನಾನು ಬೆಳೆಸ್ಬೇಕಾಗಿದ್ದು. ಇದೇ ಜನ ನಾನು ಬೆಳೆಸ್ಬೇಕಾಗಿತ್ತು. ಆದ್ರೆ ಇದೇ ಜನರ ಬಗ್ಗೆ ನಂಗೆ ಪಾಸಿಟಿವ್ ಆಗಿಲ್ಲ. ಇವರು ಕನಸುಗಾರರು, ಒಳ್ಳೆ ಉತ್ಪನ್ನಗಳನ್ನ ಬಳಕೆ ಮಾಡಕ್ ರೆಡಿ ಇದ್ದಾರೆ, ಒಳ್ಳೇದನ್ನೇ ಇಷ್ಟಪಡ್ತಾರೆ, ಒಳ್ಳೇದನ್ನ ಸ್ವೀಕಾರ ಮಾಡೋ ತರ ಇದ್ದಾರೆ ಅಂತ ನೀವು ಅವ್ರನ್ನ ಪಾಸಿಟಿವ್ ಆಗಿ ನೋಡ್ತಿಲ್ಲ ಅಂದ್ರೆ, ನೀವೇ ನೋಡಿಲ್ಲ ಅಂದ್ರೆ, ನನ್ನ ಪ್ರಕಾರ ಈ ಭೂಮಿ ಮೇಲೆ ಯಾವ್ದ್ರ ಬಗ್ಗೆ ನಿಮ್ಗೆ ಪಾಸಿಟಿವ್ ಅಂಶ ಇಲ್ವೋ, ನಮ್ಗೆ ಈ ಭೂಮಿ ಮೇಲೆ ಬದುಕು ಹಕ್ಕೇ ಇಲ್ಲ. ನೀವು ಈ ದೇಶ ದೂರುವುದಾದ್ರೆ ನೀವು ಬೇರೆ ದೇಶಕ್ಕೆ ಹೋಗಿ ಬನ್ನಿ. ಇಲ್ಲಿಂದ ದೇಶಾಂತರ ಹೊರಟೋಗಿ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗಿ, ಅಫ್ಘಾನಿಸ್ತಾನನೋ ಪಾಕಿಸ್ತಾನನೋ ಎಲ್ಲ ಇರಿ, ಅಲ್ಲಿ ಗೊತ್ತಾಗುತ್ತೆ ಅವಾಗ ಅದಕ್ಕಿಂತ ನಮ್ಮೂರೇ ಬೆಟರ್ ಅಂತ. ಓಕೆ, ಸೊ ಹಾಗಾಗಿ ಎಲ್ಲದನ್ನ ಪಾಸಿಟಿವ್ ಆಗಿ ನೋಡಕ್ಕಾಗತ್ತೆ. ನೆಗೆಟಿವಿಟಿಯಿಂದ ಹೊರಗಡೆ ಬನ್ನಿ. ಅಂಡ್ ಫೈನಲಿ 10th ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಕೇಳಿದ್ರೆ, time management. Yes, not managing time. Plan the work and work the plan. ಏನು ಕೆಲಸ ಆಗ್ಬೇಕಾಗಿದೆಯೋ ಅದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ, ನೀಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ಈ ಹಿಂದೆ ನಿಮ್ಗೆ ನಾವು ಡ್ರೀಮ್ ಕೆಲಸ ಕ್ಲಾಸ್ನ ಮಾಡಿದೀವಿ. ನಿಮ್ದೇ ಆದಂತ ಡ್ರೀಮು ಟಾರ್ಗೆಟ್ಗಳೆಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಆ ಡ್ರೀಮಿಗೆ ಏನು ಮಾಡಿದ್ರೆ ಆ ಡ್ರೀಮ್ ನೀವು ರೀಚ್ ಆಗ್ಬಹುದು, ನೀವು ಕಂಡಂತ ಕನಸು, ನಿಮ್ಮ ಗುರಿ, ಏನ್ ಕೆಲಸ ಮಾಡಿದ್ರೆ, ಎಷ್ಟು ಕೆಲಸ ಮಾಡಿದ್ರೆ ರೀಚ್ ಆಗ್ತೀರಾ ಅನ್ನೋದು ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಆ ಪ್ಲಾನ್ ಮಾಡಿರೋ ಕೆಲಸಕ್ಕೆ, ವರ್ಕ್ಗೆ ಪ್ಲಾನ್ ಮಾಡಿ, ಪ್ಲಾನಿಗೆ ವರ್ಕ್ ಮಾಡಿ. ಫಸ್ಟ್ ವರ್ಕ್ಗೆ ಪ್ಲಾನ್ ಮಾಡಿ, ಏನೆಲ್ಲ ವರ್ಕ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಳ್ಳಿ. ಇಲ್ಲಿ ಮೇಲೆ ಕೆಳಗಾಗಿದೆ. ಆಮೇಲೆ ಆ ಪ್ಲಾನ್ ಮಾಡೋದನ್ನ ವರ್ಕ್ಔಟ್ ಮಾಡಿ, ಆಕ್ಷನ್ ರೂಪಕ್ಕೆ ತನ್ನಿ. ಕೆಲವರು ಸುಮ್ಮನೆ ಪ್ಲಾನ್ ಮಾಡ್ತಾರೆ, ಇರ್ತಾರಷ್ಟೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಎಲ್ಲಿ ಸಮಯ ಕೊಡ್ತಿದ್ದೀನಿ ಅನ್ನೋದು ಮುಖ್ಯ. ಖಂಡಿತ ನಾನು ಬಿಸಿ ಇದ್ದೀನಿ, ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿಲ್ಲ ನನಗೆ, ನಾನು ಬಹಳ ಬಿಸಿ. ನಾನು ಖಂಡಿತ ಬಿಸಿ ಹೌದು. ಎಲ್ಲಿ ಬಿಸಿ ನೀವು? ಯಾವ್ದ್ರಲ್ಲಿ ಬಿಸಿ? ಯಾವ್ದಕ್ಕೋಸ್ಕರ ಬಿಸಿ? ನಾನು ಬಿಸಿ ಇದ್ದೆ. ಇವತ್ತು ಯಾರು ತಾನೇ ಫ್ರೀ ಇದ್ದಾರೆ? ಅದು ಸೋಷಿಯಲ್ ಮೀಡಿಯಾ ಬಂದ್ರ ಮೇಲೆ, ನೆಟ್ವರ್ಕ್ ಇಂಟರ್ನೆಟ್ ಎಲ್ಲ ಬಂದ್ರ ಮೇಲೆ ಯಾರು ತಾನೇ ಫ್ರೀ ಇದ್ದಾರೆ? ಯಾರು ಫ್ರೀ ಇಲ್ಲ, ಎಲ್ಲ ಹಿಂಗ್ ಉಚಿತ ಇರ್ತಾರೆ ಫೋನ್ ಇಟ್ಕೊಂಡು. 10 ನಿಮಿಷ ಅಲ್ಲ, ಎಲ್ಲಿ ತನಕ ಅಂದ್ರೆ ಬಾತ್ರೂಮಿಗೂ ಕೂತ್ಕೊಂಡು ಫ್ರೀ ಇಲ್ಲ. ಬಾತ್ರೂಮ್ ಅಲ್ಲೂ ಡಬಲ್ ಕೆಲಸ. ಒಂದು, ಬಾತ್ರೂಮಿಗೆ ಏನು ಹೋಗ್ಬೇಕು ಹೋಗಿದ್ರೆ ಅದು ಮಾಡ್ತಿರ್ತಾರೆ. ಎರಡನೇದು ಫೋನ್ ನೋಡ್ತಿರ್ತಾರೆ. ಅಷ್ಟು ಡಬಲ್ ಎನಿ ಟೈಮ್ ಡಬಲ್ ಕೆಲಸ ಮಾಡುವಷ್ಟು ಬಿಸಿ. ದೇವಸ್ಥಾನದಲ್ಲಿ ಕೂತ್ಕೊಂಡ್ರು ನಾವು ಪೂಜೆ, ನಮ್ದು ಸರದಿ ಬರೋಕ್ಕಿಂತ ಮುಂಚೆನು ದೇವ್ರಿಗೆ ಕ್ಯೂ ನಿಂತ್ಕೊಂಡು ಜಪ ಮಾಡಲ್ಲ, ಮೊಬೈಲ್ ನೋಡ್ಕೊಂತಾನೆ ದೇವ್ರ ಹತ್ರ ಹೋಗ್ತಾರೆ. ಅಷ್ಟು ಬಿಸಿ ನಾವು ದೇವಸ್ಥಾನದಲ್ಲಿ ಎಲ್ಲಾ ಕಡೆನೂ ಇದೀವಿ. ಆದ್ರೆ ನಾವೆಲ್ಲರೂ ಎಲ್ಲ ಕಡೆ ಬಿಸಿ ಇದೀವಿ, ದುಡಿಮೆ ಇದೀವಿ. ಬೇರೆಲ್ಲ ಒಂದೊಂದು, ಕೆಲವ್ರದ್ದು ಜಾಬ್, ಕೆಲವ್ರದ್ದು ಬಿಸ್ನೆಸ್, ಕೆಲವ್ರದ್ದು ಪರ್ಸನಲ್ ವರ್ಕ್ಗಳು, ಎಲ್ಲದರಲ್ಲೂ ಬಿಸಿ ಇದ್ದೀವಿ. ಹೌಸ್ ವೈಫ್ ಇದ್ದೀರಿ, ಬೇರೆ ಬೇರೆ ವೃತ್ತಿಗಳನ್ನ ನಿಮ್ಮ ಜೀವನೋಪಾಯಕ್ಕೆ ನೀವು ಆಲ್ರೆಡಿ ಕಂಡುಕೊಂಡವ್ರು ಇದ್ದೀರಿ. ಆದ್ರೂ ಅಲ್ಲೆಲ್ಲೂ ನನಸು ಆಗದೇ ಇರುವ ಕನಸುಗಳು ಇನ್ನು ಬಾಕಿ ಇದೆ. ಆ ಬಾಕಿ ಇರುವ ಕನಸುಗಳನ್ನ ನನಸು ಮಾಡ್ಲಿಕ್ಕೋಸ್ಕರನೇ ಈ ಅವಕಾಶ ಇರೋದು, ಮೌತಿಕರ ಅವಕಾಶ. ಇಲ್ಲಿ ಇಷ್ಟು ವರ್ಷ ನನ್ಗೆ ನನಸಾಗದೇ ಇರುವ ಕನಸು ಇನ್ನು ಬಾಕಿ ಇದೆ, ನಾನು ರೀಚ್ ಆಗಕ್ ಆಗಿಲ್ಲ. ಆ ಕನಸನ್ನ ನನಸು ಮಾಡ್ಕೋಬೇಕಂತಾನೆ ನಾನು ಈ ಬಿಸ್ನೆಸ್ ಬಂದಿದ್ದೀನಿ. ನಂಗೆ ಡ್ರೀಮ್ ಇರೋದು ಇಲ್ಲಿ. ತುಂಬಾ ಜನ ಇಲ್ಲಿ ಡ್ರೀಮ್ ಬರೀತಾರೆ. ನಾನು ಫಾರಿನ್ ಟ್ರಿಪ್ ಹೋಗ್ಬೇಕು, ಬರೆದ್ರು. ಕಾರ್ ತಗೊಳ್ಬೇಕು, ಬರೆದ್ರು. ಆಮೇಲೆ ನಮ್ಗೆ ಲಕ್ಷ ಇನ್ಕಮ್ ಬೇಕು, ಬರೆದ್ರು. ಎಲ್ಲ ಬರೆದ್ರು. ಲೀಡರ್ ಆಗ್ಬೇಕು, ಟೀಮ್ ಕಟ್ಬೇಕು, ಎಲ್ಲ ಬರೆದ್ರು. ಕೆಲಸ ಎಲ್ಲ ಮಾಡ್ತಾರೆ ಕೇಳ್ರೆ ಎಲ್ಲ ಬಿಸಿ ಅಲ್ಲಿ.
ದಿನಕ್ಕೆ ಎಷ್ಟು ಸಮಯ ಕೊಡ್ತೀರಾ? ಸಮಯ ಕೊಡಕ್ಕಾಗ್ತಿಲ್ಲ, ಬಿಸಿ. ಮತ್ ಸಂಡೇ ಸಿಗೋದೇ ಒಂದ್ ಸಂಡೇ, ಸಾಟರ್ಡೆ ಅದು ಈ ವೀಕೆಂಡ್. ನನಗ್ ಗೊತ್ತಾಗಿದ್ದು, ನಾನು ಈಗ ಕೆಲಸ ಮಾಡ್ತಿರೋ ಹೋಟೆಲ್ ವರ್ಕು ನಂದೇನೆ, ಮೋದಿ ಕೇರು ನಂದೇನೆ. ನನ್ಗೆ ಸಮಯ ಇಲ್ಲ ಅಂತ ನಾನು ಹೇಳ್ತೀನಲ್ಲ, ಅದು ಯಾರಿಗೆ ಹೇಳ್ತಿರೋದು? ನನ್ನ ಲೀಡ್ರಿಗೆ ಹೇಳ್ತಿರೋದು ಅಲ್ಲ. ನಾನು ನಿಜವಾಗ್ಲೂ ಹೇಳ್ತಿರೋದು ಯಾರಿಗೆ ಕೇಳಿದ್ರೆ, ನನ್ನ ಡ್ರೀಮಿಗೆ. ಸಮಯ ಇಲ್ಲ ಅಂತ ಹೇಳ್ತಿರೋದು ನನ್ನ ಕಾರ್ಗೆ, ಸಮಯ ಇಲ್ಲ ಅಂತ ಹೇಳ್ತಿರೋದು ನಾನು ನನ್ನ ಸ್ವಂತ ಮನೆಗೆ, ಸಮಯ ಕೊಡಕ್ ಆಗ್ತಿಲ್ಲ ನಾನ್ ಬ್ಯುಸಿ ಅಂತ ಹೇಳ್ತಿರೋದು ನನ್ನ ಫಾರಿನ್ ಟ್ರಿಪ್ಪಿಗೆ, ನನ್ ಟೈಮ್ ಕೊಡಕ್ ಆಗ್ತಿಲ್ಲ ನನ್ಗೀಗ ಏನೋ ನನ್ ವೀಕೆಂಡ್ ಎಂಜಾಯ್ ಮಾಡ್ಬೇಕು, ನನ್ ಇರೋ ಸಂಡೇನು ನಾನು ಕೊಡಕ್ ಆಗ್ತಿಲ್ಲ ಟೈಮ್ ಅಂತ ಹೇಳ್ತಿರೋದು ಯಾರಿಗಂದ್ರೆ ನನ್ನ ಫಾರಿನ್ ಟ್ರಿಪ್ಪಿಗೆ, ನನ್ನ ಬಾಸ್ ಫ್ರೀಡಮ್ಗೆ, ನನ್ನ ಟೈಮ್ ಫ್ರೀಡಮ್ಗೆ, ನನ್ನ ಮನಿ ಫ್ರೀಡಮ್ಗೆ, ನಾನು ನನ್ನ ಡ್ರೀಮಿಗೆ ಕೊಡ್ತಿರುವ ಕಾರಣ. ನಿಜ, ನಾವೆಲ್ಲರೂ ಬ್ಯುಸಿ ಇದ್ದೀವಿ, ನಿಜ. ಅದು ರಿಯಲಿ ನಿಜ. ಪ್ರಾಮುಖ್ಯತೆ ಕೊಡುವುದಾದ್ರೆ ಈ ಬಿಸ್ನೆಸ್ಗೆ 2 ರಿಂದ 3 ಗಂಟೆ ಸಮಯನ ದಿನದಲ್ಲಿ ಒಂದು ಅರ್ಧ ಗಂಟೆ 1 ಅವರ್ ಆದ್ರೂ, ಅಟ್ಲೀಸ್ಟ್ ವೀಕೆಂಡ್ ಅಲ್ಲಾದ್ರೂ 4 ಮೀಟಿಂಗ್, ವಾರದಲ್ಲಿ 4 ಮೀಟಿಂಗ್ ಮಾಡಕ್ಕೆ ಸಮಯ ಕೊಡಿ. ದಿನ ಅರ್ಧ ಗಂಟೆ ಆದ್ರೂ ಒಬ್ಬರಿಗೊಂದು ಡೆಮೋ ಮಾಡಿ, ಅರ್ಧ ಗಂಟೆ 3/4 ಗಂಟೆ ಆದ್ರೂ ಒಂದ್ ದಿನಕ್ಕೆ ನಾವು ಒಬ್ಬರಿಗಾರು ಬಿಸ್ನೆಸ್ ಹೇಳಿ, ಅರ್ಧ ಗಂಟೆ ಆದ್ರೂ ಈ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ 9 ರಿಂದ 9:30 ಟೈಮ್ ಕೊಡಿ, ಅರ್ಧ ಗಂಟೆ ಟೈಮ್ ಕೊಡಿ. ಓಕೆ, ಇದು ನನ್ಗೆ ಅರ್ಥ ಆಗಿತ್ತು. ಫೈನಲಿ ಟೈಮ್ ಯಾಕೆ ಕೊಡಬೇಕು, ನಾನು ಎಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಬಹಳ ಇಷ್ಟ ಆದಂತ ಒಂದು ಸ್ಟೋರಿ. ಒಂದು ಸಂಜೆ ಹೊತ್ತು ಒಂದು ರೋಡ್, ಓಕೆ, ಮುಸ್ಸಂಜೆ ಹೊತ್ತು, ಇನ್ನೇನು ಲೈಟ್ ಆನ್ ಆಗ್ಲಿಲ್ಲ, ಸೂರ್ಯ ಮುಳುಗಿದೆ, ಒಂದು 6-6:30, ಲೈಟ್ಸ್ ಆಗೋದು 7 ಗಂಟೆಗೆ. ಆ ಮೈನ್ ರೋಡ್ ಸೈಡ್ ಅಲ್ಲಿ ಒಬ್ಬ ಬೈಕಲ್ಲಿ ಹೋಗ್ತಿರ್ತಾರೆ, ಕಾರ್ಯ ನಿಮಿತ್ತ ಒಂದು ಕಡೆಯಲ್ಲಿ ಹೋಗ್ತಿರ್ತಾರೆ. ರೋಡ್ ಸೈಡ್ ಅಲ್ಲಿ ನೋಡ್ತಿರ್ತಾರೆ, ಒಬ್ಬ ಏನೋ ಹುಡುಕ್ತಾ ಇದ್ದಾನೆ, ಏನೋ ಸರ್ಚಿಂಗ್. ಇವ್ ನೋಡ್ತಾನೆ, ಇವನೇನೋ ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ಬೈಕಲ್ಲಿ ಅವ್ರು ಹೋಗ್ಬಿಡ್ತಾರೆ. ಕೆಲಸ ಮುಗಿಸ್ಕೊಂಡು 9 o'clock ಹಂಗ್ ವಾಪಸ್ ಬರ್ತಾರೆ. 6:30 ಹೋದವರು 9:30 ವಾಪಸ್ ಬರ್ತಿರ್ತಾರೆ. ವಾಪಸ್ ಬಂದಾಗ್ಲೂ ಅದೇ ಸ್ಪಾಟ್ ಅಲ್ಲಿ ಅದೇ ವ್ಯಕ್ತಿ ಮತ್ತು ಹಾಗೆ ಹುಡುಕ್ತಾ ಇದ್ದಾನೆ. ಇವನಿಗೆ ಆಶ್ಚರ್ಯ ಆಗತ್ತೆ, ಪಾಪ, ಅವಾಗ್ಲೂ ಹುಡುಕ್ತಿದ್ದಾನೆ, ಈಗ್ಲೂ ಹುಡುಕ್ತೇನೆ ಅಂದ್ರೆ ಏನೋ ಅಮೂಲ್ಯವಾದದ್ದೇನೋ ಕಳ್ಕೊಂಡಿರ್ಬೇಕು ಅಂತ ಅವನಿಗೆ ಅನ್ಸುತ್ತೆ. ಬೈಕ್ ನಿಲ್ಲಿಸಿ ಏನ್ ಕೇಳ್ತಾರೆ, ಏನ್ ಸ್ವಾಮಿ ಏನೋ ಹುಡುಕ್ತಿದ್ದೀರಾ? ಹಾ, ಹುಡುಕ್ತಿದ್ದೀನಿ. ಓ, ಹುಡುಕ್ತಾ ಇದ್ದೀರಾ? ಏನ್ ಹುಡುಕ್ತಿದ್ದೀರಾ? ಕೀ ಕಳ್ಕೊಂಡೆ ಸ್ವಾಮಿ, ಮನೆ ಕೀ ಕಳ್ಕೊಂಡೆ, ಎಲ್ಲ ಬಿದ್ದೋಗಿದೆ, ಸಿಕ್ತಿಲ್ಲ, ಅದು ಸಿಗ್ದೇನೆ ನಾ ಮನೆಗೆ ಹೋಗಂಗಿಲ್ಲ. ಪಾಪ ಅಂದ್ಬಿಟ್ಟು ಏನ್ ಮಾಡ್ತಾನೆ, ನಾನು ಹೆಲ್ಪ್ ಮಾಡ್ಲಾ ಅಂತ, ಮಾಡಿ ಬನ್ನಿ ಅಂತ ಹೇಳ್ತಾರೆ. ಇವನು ಹುಡ್ಕೋಕ್ ಶುರು ಮಾಡ್ತಾನೆ, ಒಂದು ಅರ್ಧ ಗಂಟೆ ಹುಡುಕ್ತಾನೆ. 9:30 to 10 ಆಯ್ತು, ಕೀ ಸಿಕ್ತಿಲ್ಲ. ಇಬ್ರು ಹುಡುಗರು ಸಿಗ್ಲಿಲ್ಲ. ಬೈಕಲ್ಲಿ ಆನ್ ಇಟ್ಬಿಟ್ಟು ಟಾರ್ಚ್ ಆನ್ ಮಾಡ್ಕೊಂಡೆಲ್ಲ ಹುಡುಕ್ತಾರೆ. 10:30 ಆಯ್ತು, ಸಿಗ್ಲಿಲ್ಲ. ಇವನಿಗೆ ಮನೆಯಿಂದ ಫೋನ್ ಬರ್ತಿದೆ, ರೀ ಬರಲ್ವಾ ಊಟಕ್ಕೆ ಅಂತ. ಯಾರಿಗೆ? ಬೈಕಲ್ಲಿ ಬಂದವ್ರಿಗೆ. ಇಲ್ಲಿ ಕೆಲಸ ಮುಗ್ದಿಲ್ಲ, ಹೆಲ್ಪ್ ಮಾಡಕ್ ಬಂದಿದ್ದೀವಿ, ಅವನಿಗಿನ್ನು ಹೆಲ್ಪ್ ಆಗ್ಲಿಲ್ಲ, ಅವನು ಏನ್ ಸಿಗ್ಲಿಲ್ಲ ಅಂತ ಕೇಳ್ತಾರೆ. ಅಲ್ಲ ಸ್ವಾಮಿ, ನಾನು ಹೋಗ್ಬೇಕು, ನಿಜ ಹೇಳಿ, ನೀನ್ ಕಳ್ಕೊಂಡಿದ್ ಹೌದಾ? ಕಳ್ಕೊಂಡಿದ್ ನಿಜ ಸ್ವಾಮಿ ಅಂತ ಹೇಳ್ತಾನೆ. ಅಷ್ಟು ತನಕ ಹುಡ್ಕೋದನ್ನ ನೋಡಿ ಇವನಿಗೆ ಅನ್ಸುತ್ತೆ, ಈ ಅಪ್ಪ ಕಳ್ಕೊಂಡಿದ್ ನಿಜನಾ ಅಥವಾ ಇವ್ನಿಗೆ ಹುಚ್ಚ ಇರ್ಬೋದಾ ಅಂತ. ಏನಾದ್ರು ಕ್ರ್ಯಾಕ್ ಇರ್ಬೋದು, ಸುಮ್ನೆ ಏನೋ ಹುಡ್ತಿರ್ಬೋದು, ಮೆಂಟಲಿ ಸರಿ ಇಲ್ಲ ಅನ್ಸುತ್ತೆ ಇವನಿಗೆ. ಕೇಳ್ತಾನೆ ಅವಾಗ, ನೀನ್ ಸುಮ್ನೆ ಹುಡುಕ್ತಿದ್ರ, ನಿಜವಾಗ್ಲೂ ಕಳ್ಕೊಂಡಿದ್ರ ಅಂತ ಕೇಳ್ತಾನೆ. ಅವನ್ ಹೇಳ್ತಾನೆ ತಿರ್ಗಿ, ಕಳ್ಕೊಳ್ದೇನೆ ಸುಮ್ನೆ ಹುಡ್ಕೋಕ್ ನಾನೇನ್ ಹುಚ್ಚನ್ರಿ ಅಂತಾನೆ. ಅವಾಗ ಇವನಿಗೆ ಕನ್ಫರ್ಮ್ ಆಗುತ್ತೆ, ಹುಚ್ಚ ಅಲ್ಲಪ್ಪ ಇವನು ಅಂತ. ಅಲ್ರಿ, ಕಳ್ಕೊಂಡ್ರೆ ಮತ್ತೆ ಇಷ್ಟೊತ್ತಿಗೆ ಸಿಗ್ಬೇಕಿತ್ತಲ್ಲ, ಕಳ್ಕೊಂಡಿದ್ ನಿಜ ರೀ, ಸಿಗ್ಲಿಲ್ಲ, ಆದ್ರೂ ಏನ್ ಮಾಡೋದು, ಹುಡುಕ್ತಾ ಇದ್ದೀನಿ. ಕರೆಕ್ಟ್ ಏನ್ ಮಾಡ್ಕೊಳ್ರಿ, ಎಲ್ಲಿ ಕಳ್ಕೊಂಡ್ರಿ? ಕಳ್ಕೊಂಡಿದ್ ನಿಜ, ಅದು ಇಲ್ಲಿ ಕಳ್ಕೊಂಡಿದ್ದಲ್ಲ. ಮತ್ತೆ ನಮ್ಮ ಏರಿಯಾದೊಂದು ರೋಡ್ ಇದೆಯಲ್ಲ, ಸ್ಟ್ರೀಟ್ ಪಕ್ಕದ ಸ್ಟ್ರೀಟ್ ಇದೆಯಲ್ಲ, ಅಲ್ಲಿ ಕಳ್ಕೊಂಡಿದ್ದು, ಇಲ್ಲಿ ಹುಡುಕ್ತಾ ಇದ್ದೀನಿ. ಇವನಿಗೆ ಸಿಟ್ಟು ಬಂದು ಹೋಗ್ಬಿಡುತ್ತೆ. ರೀ, ಅಲ್ಲಿ ಆ ಕಡೆ ರೋಡಾಗ ಕಳ್ಕೊಂಡು ಈ ಕಡೆ ರೋಡಾಗ ಯಾಕ್ರಿ ಹುಡುಕ್ತೀರಾ? ಮತ್ತು ಹುಚ್ಚ ಅಲ್ಲ ಅಂತ ಬೇರೆ ಹೇಳ್ತಿದ್ದೀರಾ? ಇಲ್ಲ ಸ್ವಾಮಿ, ಆ ಕಡೆ ರೋಡಲ್ಲಿ ಲೈಟ್ ಇಲ್ಲ,
ಇಲ್ಲಿ ಲೈಟ್ ಇದೆ, ಅದಕ್ಕೆ ಇಲ್ಲಿ ಹುಡುಕ್ತಿದ್ದೀನಿ. ಅಲ್ಲಿ ಲೈಟ್ ಇಲ್ಲ, ಇಲ್ಲಿ ಲೈಟ್ ಇದೆ ಅಂತ ಹುಡುಕ್ತೀರಾ? ಅಲ್ಲ, ಲೈಟ್ ಇದ್ರೆ ಸುಲಭ ಅಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀನಿ. ಅವಾಗ ಇವನಿಗೆ ಇಷ್ಟು ಮೂರ್ಖ ಇವನು ಅಂತ ಅನ್ಸ್ಬಿಡುತ್ತೆ. ಈ ಇನ್ಸಿಡೆಂಟ್ ಅಲ್ಲಿಗೆ ಬಿಡೋಣ, ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡೋಣ. ಆ ವ್ಯಕ್ತಿ ಯಾರು ಕೇಳಿದ್ರೆ ನಾನೇ. ಆ ವ್ಯಕ್ತಿ ಯಾರು ಕೇಳಿದ್ರೆ ನಾನು, ನೀವ್ ಅನ್ಕೋಬಹುದು ನೀವು ಅಂತ. ಯಾವ ವ್ಯಕ್ತಿ? ಕೀ ಹುಡುಕ್ತಿರೋ ವ್ಯಕ್ತಿ. ನಮಗ್ ಬೇಕಾಗಿರೋದು ಫಾರಿನ್ ಟ್ರಿಪ್ಪು, ಕಾರು, ಬಾಸ್ ಫ್ರೀಡಮು, ಟೈಮ್ ಫ್ರೀಡಮು, ಲೀಡರ್ಶಿಪ್, ಪರ್ಸನಾಲಿಟಿ ಡೆವಲಪ್ಮೆಂಟು ಅಲ್ವಾ, ಪ್ಯಾಸಿವ್ ಇನ್ಕಮ್, ರೆಕಗ್ನೇಷನ್, ಅವಾರ್ಡ್, ಇದೆಲ್ಲ ನಮ್ಗೆ ಬೇಕಾಗಿತ್ತು. ಅಂದ್ರೆ ಅದಕ್ಕೆ ಹುಡುಕ್ತಿರೋದು ಎಲ್ಲ ಕೇಳಿದ್ರೆ ಜಾಬಲ್ಲಿ. ಜಾಬ್ ಯಾವ್ದು ಕೇಳಿದ್ರೆ ಈ ಲೈಟ್ ಇರೋ ಏರಿಯಾ, ಅಲ್ಲಿ ಹುಡುಕ್ತಾ ಇದ್ದೀವಿ ನಾವು. 10 ವರ್ಷ ಆಯ್ತು, 20 ವರ್ಷ ಆಯ್ತು, 30 ವರ್ಷ ಆಯ್ತು, ರಿಟೈರ್ಮೆಂಟ್ ಆಯ್ತು, 60 ವರ್ಷ, ಸಿಗ್ಲೇ ಇಲ್ಲ. ಅದೇ ಜಾಗದಲ್ಲಿ ನಮ್ಮ ಅಪ್ಪನ ಹುಡುಕಿದ್ರು. ರೈತರ ವಿಚಾರದಲ್ಲಿ ನಮ್ಮ ಅಪ್ಪ, ನಮ್ಮ ತಂದೆ, ತಾತ, ಮುತ್ತಾತ ಅದೇ ಜಾಗದಲ್ಲಿ ಹುಡುಕಿದ್ರು, ಸಿಗ್ಲಿಲ್ಲ. ಅಂದ್ರೆ ಏನ್ ಸಿಗ್ಬೇಕಿತ್ತೋ ಸಿಗ್ಲಿಲ್ಲ, ಏನು ಸಿಕ್ಕಿಲ್ಲ, ಏನ್ ಸಿಗ್ಬೇಕೋ ಸಿಗ್ಲಿಲ್ಲ. ಹಾಗೆ ನಾನು ಅಲ್ಲೇ ಹುಡುಕ್ತೀನಿ. ಯಾಕೆ? ಈ ಲೈಟ್ ವಿಚಾರ ಏನ್ ಗೊತ್ತಾ? ಲೈಟ್ ಅಂದ್ರೆ ಬೆಳಕು, ಬೆಳಕು ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಏನಂದ್ರೆ ಗೊತ್ತಿರೋದು. ನಾವ್ ಯಾಕೆ ಅದನ್ನೇ ಮಾಡ್ತಿದೀವಿ ಗೊತ್ತಾ? ನಂಗೆ ಗೊತ್ತಿದೆ, ಅದಕ್ಕೆ ನಾ ಮಾಡ್ತಾ ಇದ್ದೀನಿ. ನಾನು ಯಾಕೆ ಹೋಟ್ಲ್ ಕೆಲಸ ಮಾಡ್ಕೊಂಡು, ನಂಗೆ ಏನು ಗೊತ್ತಿಲ್ಲ, ಇದೊಂದು ಗೊತ್ತಿದೆ, ಇದೇ ಸುಲಭ, ಅದಕ್ಕೆ ಮಾಡ್ತಾ ಇದೀವಿ. ನಮ್ಗೆ ಎಲ್ಲರಿಗೂ ಸಕ್ಸಸ್ ಬೇಕು, ನಮ್ಗೆಲ್ಲರಿಗೂ ಏನೇನ್ ಬೇಕೋ ನಮ್ಗೆ ಅನ್ಕೊಂಡು ಇದೆಲ್ಲ ಬೇಕು. ಇಲ್ಲಿ ತನಕ ಸಿಗದೇ ಇರೋದೆಲ್ಲ ಸಿಗ್ಬೇಕು. ಆದ್ರೆ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಕೇಳಿದ್ರೆ, ನನ್ಗೆ ಯಾವ್ದು ಈಸಿ, ನಂಗೆ ಯಾವ್ದು ಗೊತ್ತಿದೆ ಅದನ್ನ ಮಾತ್ರ ನಾ ಮಾಡ್ತೀನಿ. ಅದನ್ನ ಅಲ್ಲೇ ಹುಡುಕ್ತೀನಿ. ನಮ್ಗೆ ಸಿಗುತ್ತೋ ಅಲ್ಲಿ ಸಿಗಲ್ಲೋ ಅನ್ನೋದು ಮುಖ್ಯ ಇಲ್ಲ. ನಮ್ಗೆ ಈಸಿ ಆಗುತ್ತೋ ಈಸಿ ಆಗಲ್ಲೋ ಒಂದೇ ಪ್ರಶ್ನೆ ಆಗಿದೆ. ನಮಗೆ ಈಸಿ ಆಗುತ್ತೋ ಈಸಿ ಆಗಲ್ವೋ, ನಂಗೆ ಗೊತ್ತಾಗತ್ತಾ, ನಂಗೆ ಗೊತ್ತಾಗಲ್ಲ. ಈ ಬಿಸ್ನೆಸ್ ಎಲ್ಲ ಕರಿಬೇಕು, ಜನರ ಯೂನಿಟ್, ನಂಗೆ ಗೊತ್ತಾಗಲ್ಲ. ಅದು ನಂಗೆ ಹೊಸ ಬಿಸ್ನೆಸ್, ಅದಕ್ಕೆ ಮೋದಿಕೆ ಜನ ಯಾಕೆ ಮಾಡಲ್ಲ, ನಂಗೆ ಗೊತ್ತಿಲ್ಲ, ಅದಕ್ಕೆ ಮಾಡಲ್ಲ. ಜಾಬ್ ಯಾಕೆ ಮಾಡ್ತೀರಿ, ನಂಗೆ ಅದು ಗೊತ್ತಿದೆ. ಎಷ್ಟು ವರ್ಷದಿಂದ ಗೊತ್ತಿದೆ, ನಂಗೆ ತುಂಬಾ ವರ್ಷದಿಂದ ಗೊತ್ತಿದೆ. ಟೈಲರಿಂಗ್ ಗೊತ್ತಿದೆ, ಮೆಕ್ಯಾನಿಕ್ ಗೊತ್ತಿದೆ, ಡ್ರೈವಿಂಗ್ ಗೊತ್ತಿದೆ, ನಾ ಕಲ್ತಿದ್ದೀನಿ, ನಂಗೆ ಗೊತ್ತಿದೆ, ಅದನ್ನ ಮಾಡ್ತಾ ಇದ್ದೀನಿ. ಅದು ಗೊತ್ತಿದೆ ಮಾಡ್ತಿದ್ದೆ, ಹೌದು, ಸುಲಭ. ಗೊತ್ತಿರೋದು ಮಾಡೋದು ಸುಲಭ ತಾನೆ, ಕರೆಕ್ಟು. ಆದ್ರೆ ನಿಂಗೆ ಬೇಕಾಗಿ ಸಿಕ್ಕಿದ್ಯಾ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ. ಅಲ್ಲಿ ಸಿಗ್ಲಿಲ್ಲಪ್ಪ, ಇಲ್ಲಿ ಸಿಕ್ತಿದೆ, ಹೌದಾ, ಹುಡುಕ್ತಿದ್ಯಾ, ಸುಲಭ ಅಂತ ಇಲ್ಲಿ ಹುಡುಕ್ತಿದ್ಯಾ, ಸಿಗುತ್ತಾ, ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಆದ್ರೆ ಸುಲಭ ಅಲ್ವಾ, ಲೈಟ್ ಇದೆ, ಹುಡುಕ್ತಾ ಇದೀನಿ. ನಿಮಗೆ ಸುಲಭ ಆವಾಗ ಸಿಗ್ಬೇಕಾ? ಸುಲಭ ಆಗ್ಬೇಕು ಅಂದ್ರೆ ಎಲ್ಲಿ ಹುಡುಕ್ತಿದ್ರೆ ಅಲ್ಲೇ ಹುಡುಕಿ. ಕಷ್ಟ ಆದ್ರೂ ಪರವಾಗಿಲ್ಲ, ಕಲ್ತ್ಕೊಂಡಾದ್ರೂ ಮಾಡ್ತೀನಿ, ಒಟ್ಟ ನಂಗೆ ಸಿಗ್ಬೇಕು. ನಾನು ಫಲ ಕಾಣ್ಬೇಕು ಅಂತ ಹೇಳಿದ್ರೆ ಇಲ್ಲಿ ತನಕ ಕಲಿಯದೆ ಇರೋದನ್ನ ಕಲ್ತು ಮಾಡಿ. ಕತ್ಲಾದ್ರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಹುಡುಕಿದ್ರೆ ಮೋಸ್ಟ್ಲಿ ಸಿಗೋದೇನು ಅಲ್ಲಿ. ಹಾಗೆ ನನಗ್ ಗೊತ್ತಿರೋ ಕೆಲ್ಸನ ಮಾಡ್ಕೊಂಡ್ ಹೋಗ್ತಿದ್ರೆ, ನನ್ನ ಹತ್ರ ಏನ್ ಸಾಧ್ಯ ಇದೆಯೋ ಅಷ್ಟನ್ನೇ ಮಾಡ್ತಾ ಇದ್ರೆ, ಅಲ್ಲೇ ನಾನು ಸಮಯ ಕೊಟ್ರೆ ನನ್ಗೇನ್ ಸಿಗ್ಬೇಕು ಅದು ಸಿಗಲ್ಲ. ಅದು ಸಕ್ಸಸ್ ಅಲ್ಲ. ಸಕ್ಸಸ್ ಅದ್ರ ಆಚೆ ಇದೆ. ಗೊತ್ತಿಲ್ಲ, ಕತ್ಲಿದೆ ಅಂದ್ರೆ ಕಲ್ತ್ಕೊಂಡ್ ಮಾಡೋಣ, ತಿಳ್ಕೊಂಡ್ ಮಾಡೋಣ, ತಿಳ್ಕೊಳ್ಳೋ ಟೈಮ್ ಕೊಡೋಣ, ಮಾಡೋದಕ್ಕೂ ಟೈಮ್ ಕೊಡೋಣ. ಸ್ಕಿಲ್ ಇಲ್ಲ ಅಂದ್ರೆ ಸ್ಕಿಲ್ ಡೆವಲಪ್ ಮಾಡೋಕ್ಕೂ ಟೈಮ್ ಕೊಡೋಣ. ಟೈಮ್ ಜಾಸ್ತಿ ಕೊಡ್ತಾ ಬನ್ನಿ. ಇಲ್ಲಿ ತುಂಬಾ ಜನ ಪಡೆದೋರಿದ್ದಾರೆ. ರಾಜು ಸರ್, ವಿಜಯ್ ಸರ್ ಯಾವ ಬಿಸ್ನೆಸ್ ಅಲ್ಲಿ ಹೋಗಿದ್ರು ಈ ಲೆವೆಲ್ ಸಕ್ಸಸ್ ಪಡಿತಿರಲಿಲ್ಲ. ಫಿಲಿಪ್ ಸರ್ ಈ ಲೆವೆಲ್ ಸಕ್ಸಸ್ ಅನ್ನ ಪಡೆಯಕ್ ಆಗ್ತಿರ್ಲಿಲ್ಲ. ಇಷ್ಟು ದೊಡ್ಡ ಸಕ್ಸಸ್ ಅವರ ಏನೋ ಏರೋನಾಟಿಕಲ್ ಇಂಜಿನಿಯರ್ ಆಗಿದ್ದಾಗ ಒಂದು ಫಾರಿನ್ ಟ್ರಿಪ್ ಹೋಗಿಲ್ಲ ಅವರು. ಇವತ್ತು 4 ಪಾಸ್ಪೋರ್ಟ್ ಬುಕ್ ಖಾಲಿ ಆಗಿದೆ, ಅವ್ರದ್ದು ಪೇಜ್ 4 ಬುಕ್ ಖಾಲಿ ಆಗಿದೆ, ಪಾಸ್ಪೋರ್ಟ್ ಫುಲ್ ಆಗಿದೆ. ಅಷ್ಟು ಕಂಟ್ರಿಗೆ ಹೋಗಿದ್ದಾರೆ. ಸುರೇಖಾ ಭಾರ್ಗವ್ ಯಾವ ಜಾಬಿಗೆ ಹೋಗಿದ್ರು 1 ಕೋಟಿ ದುಡಿಯಕ್ ಆಗ್ತಿರ್ಲಿಲ್ಲ. ಇಷ್ಟು ದೊಡ್ಡ ನೇಮ್ ಮಾಡಕ್ ಆಗ್ತಿರ್ಲಿಲ್ಲ. ಇಷ್ಟು ಜನರಿಗೆ ಆಶೀರ್ವಾದ ಮಾಡಕ್ ಆಗ್ತಿಲ್ಲ. ಇಷ್ಟು ಜನಕ್ಕೆ ಪರಿಚಯನೂ ಹಾಕಕ್ ಆಗ್ತಿರ್ಲಿಲ್ಲ. ಒಬ್ಬ ಹೋಟೆಲ್ ಸಪ್ಲೈಯರ್ ಈ ಲೆವೆಲ್ ಬರಕ್ ಆಗ್ತಿರ್ಲಿಲ್ಲ. ಇದು ನಂಗೆ ಗೊತ್ತಿಲ್ದಿರೋ ಫೀಲ್ಡ್ ಅಂತ ನಾನು ಸುಮ್ನೆ ಇಲ್ಲ. ನಂಗೆ ಗೊತ್ತಾಗ್ತಿಲ್ಲ, ಇಲ್ಲ ನಂಗೇನು ಕಾಣ್ತಿಲ್ಲ ಅಂತ ನಾನು ಸುಮ್ನೆ ಇಲ್ಲ. ನನ್ಗೆ ಇಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು, ಹಾಗಾಗಿ ನಾನು ಎಕ್ಸ್ಟ್ರಾ ಎಫರ್ಟ್ ಇಲ್ಲಿ ಹಾಕಿದ್ದೇನೆ. ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದೀನಿ, ಟೈಮ್ ನ ಕೊಟ್ಟಿದ್ದೀನಿ. ಸಮಯ ಇರ್ಲಿಲ್ಲ, ಸಮಯ ಮಾಡ್ಕೊಂಡು ಟೈಮ್ ಕೊಟ್ಟಿದ್ದೀನಿ. ಯಾಕಂದ್ರೆ ಈ ಬಿಸ್ನೆಸ್ ನಂದು. ಹಾಗಾಗಿ 10 ಕಾಮನ್ ಮಿಸ್ಟೇಕ್ ನ ಮೈಂಡ್ ಅಲ್ಲಿ ಇಟ್ಕೊಂಡು
ಯಾವ್ದನ್ನ ಮಾಡಬಾರ್ದೋ ಅದನ್ನ ಮಾಡ್ದೇನೆ ಯಾವ್ದು ಮಾಡಬೇಕೋ ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಬರೋಣ. ಓಕೆ, ಸಮಯ ಕೊಡೋದಕ್ಕೆ ಮೊದಲು ಕಮಿಟ್ಮೆಂಟ್ ಬದ್ಧರಾಗ್ಬಿಟ್ಟು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಈ ತಪ್ಪುಗಳನ್ನ ನೆನ್ಪಿಟ್ಕೊಂಡು ಯಾವ್ದು ನಮ್ ಜೀವನದಲ್ಲಿ ಮರುಕಳಿಸದ ಹಾಗೆ ಹೊಸ ತಪ್ಪು ಬೇಕಾದ್ರೆ ಮಾಡೋಣ, ಹಳೆ ತಪ್ಪು ಮಾಡೋದು ಬೇಡ. ಹೊಸ ತಪ್ಪು ಮಾಡ್ತೀವಂದ್ರೆ ನಾವೇನಾದ್ರೂ ಮುಂದುವರಿತಿದೀವಿ ಅಂತ ಹೇಳೋದು. ತಪ್ಪು ಮಾಡೋದು ಸಹಜ, ಆದ್ರೆ ಹಳೆ ತಪ್ಪನ್ನೇ ಮತ್ತೆ ಮತ್ತೆ ಮಾಡಬಾರ್ದು. ಇದು 10 ನಮ್ಗೆ ಈಗ ತಪ್ಪಂತ ಗೊತ್ತಾಗಿದೆ, ಅದನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾ ಸೊ ಎಚ್ಚರವಾಗಿದ್ದು ಸಕ್ಸಸ್ ಕಡೆ ಹೊಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ನೀವು ಅನ್ಕೊಂಡಿರುವ ಎಲ್ಲ ಡ್ರೀಮು ನಿಮ್ಗೆ ಸಿಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಸೆಷನ್ಗೆ ಈ 3 ದಿನಗಳ ಕಾಲ 10 ಕಾಮನ್ ಮಿಸ್ಟೇಕ್ಸ್ ಅನ್ನ ನನ್ನ ಕಡೆಯಿಂದ ಕೇಳಿಸ್ಕೊಂಡಿದ್ದಕ್ಕೆ, ನನ್ನ ಮುಖಾಂತರ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ. ಅಂಡ್ ಈ ಸಂಸ್ಥೆಗೆ, ಸಿಸ್ಟಮ್ಗೆ, ನನ್ನ ಎಲ್ಲ ಆಫ್ಲೈನ್ ಲೀಡರ್ಗೆ, ಕೋಚ್, ಮೆಂಟರ್ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಆಲಿಸಿದಂತ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನಾಳೆ ದಿವಸ ನೀವು ಮುಂದಿನ ಕ್ಲಾಸ್ಗಳಲ್ಲಿ ಇದರ 3 ದಿನದ ಫೀಡ್ಬ್ಯಾಕ್ ಏನಿದೆ ಇದನ್ನ ನಾಳೆ ಸೆಷನ್ ಅಲ್ಲಿ ನಾವು ತಗೊಳ್ಳೋಣ ಫೀಡ್ಬ್ಯಾಕ್ ಅನ್ನ.